ಸೊ ಸೊ 5ನೇ ಸ್ಕಂದದಲ್ಲಿ ಈ ಒಂದು ವಿಷಯವನ್ನು ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಸೊ ಎಲ್ಲ 9 ವರ್ಷ, ಜಂಬೂದ್ವೀಪದ 9 ವರ್ಷಗಳ ಬಗ್ಗೆ ಚರ್ಚೆ ಮಾಡಿ, ಭಾರತ ವರ್ಷದ ಬಗ್ಗೆ ಚರ್ಚೆ ಮಾಡಿ, ನಂತರ ಈಗ ಚರ್ಚೆ ನಡೆದಿದೆ ಎಲ್ಲ ಸಾಗರಗಳು, ಸಪ್ತ ಸಾಗರಗಳು ಮತ್ತೆ ಸಪ್ತ ದ್ವೀಪಗಳು. ಸಪ್ತ ಸಾಗರ, ಇದು ಜಂಬೂದ್ವೀಪದ ಸುತ್ತಲೂ ಸಾಗರಗಳಿವೆ. ಆ ಸಾಗರಗಳ ಬಗ್ಗೆ ಆಲ್ರೆಡಿ ನಾವು ಚರ್ಚೆ ಮಾಡಿದ್ದೇವೆ, ಕರೆಕ್ಟ್. ಸೊ ಸಪ್ತ ಸಾಗರಗಳ ಮಧ್ಯದಲ್ಲಿ ಇದೆ ಸಪ್ತ ದ್ವೀಪಗಳು. ಅದನಂತರ ಇದೆ ಆ ಲೋಕಾಲೋಕ ಪರ್ವತ. ಆ ಲೋಕಾಲೋಕ ಪರ್ವತದ ಆಚೆಗೆ ಯಾರೂ ಇರೋದಿಲ್ಲ, ಅಲ್ಲಿ ಸೂರ್ಯನ ಬೆಳಕು ಕೂಡ ತಟ್ಟೋದಿಲ್ಲ, ಅಂತಹ ಲೋಕಗಳು. ಸೊ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಆಲ್ರೆಡಿ ಹಿಂದಿನ ಅಧ್ಯಾಯದಲ್ಲಿ. ಸೊ ದಟ್ ವಾಸ್ 20th ಚಾಪ್ಟರ್, 20ನೇ ಅಧ್ಯಾಯದಲ್ಲಿ, ಸ್ಟಡಿಂಗ್ ದ ಸ್ಟ್ರಕ್ಚರ್ ಆಫ್ ದ ಯೂನಿವರ್ಸ್. ಸೊ ಜಂಬೂದ್ವೀಪ, ಲಕ್ಷದ್ವೀಪ, ಶಲ್ಮಲಿ ದ್ವೀಪ, ಕುಶದ್ವೀಪ, ಕರೌಂಚ ದ್ವೀಪ, ಶಾಕದ್ವೀಪ, ಪುಷ್ಕರ ದ್ವೀಪ, ಈ 7 ದ್ವೀಪಗಳು. ಮತ್ತೆ 7 ಸಾಗರಗಳು ಯಾವುವು? ಲವಣ ಸಾಗರ, ಮತ್ತೆ ಕಬ್ಬಿನ ರಸದ ಸಾಗರ, ಮತ್ತೆ ಮದಿರದ ಸಾಗರ, ಮತ್ತೆ ತುಪ್ಪದ ಸಾಗರ, ಹಾಲಿನ ಸಾಗರ, ಕ್ಷೀರ ಸಾಗರ, ಮತ್ತೆ ಮೊಸರು, ಮತ್ತೆ ಶುದ್ಧ ಕುಡಿಯುವ ನೀರಿನ ಸಾಗರ. ಈ ರೀತಿ ಸಪ್ತ ಸಾಗರಗಳು ಮತ್ತೆ ಸಪ್ತ ದ್ವೀಪಗಳು ಈ ಭೂಮಂಡಲದಲ್ಲಿ ಇದ್ದಾವೆ. ಈಗ ಸ್ಪೆಸಿಫಿಕ್ ಆಗಿ ನಾವು ಚರ್ಚೆ ಮಾಡ್ತಾ ಇರೋದು ಸೂರ್ಯನ ಚಲನೆಯ ಬಗ್ಗೆ. 21ನೇ ಅಧ್ಯಾಯದಲ್ಲಿ ಸೂರ್ಯನ ಚಲನವಲನ ಹೇಗಿದೆ, ಸೂರ್ಯ ಎಲ್ಲಿ ಸುತ್ತುತ್ತಾನೆ, ಮಾನಸೋತ್ತರ ಪರ್ವತದ ಮೇಲೆ ಸುತ್ತುತ್ತಾನೆ, ಎಷ್ಟು ವೇಗವಾಗಿ ಸುತ್ತುತ್ತಾನೆ, ಹೇಗೆ ಸುತ್ತುತ್ತಾನೆ, ಮತ್ತೆ ಅವರ ಸುತ್ತುವಿಕೆಯಿಂದ ಹೇಗೆ ದಿನಗಳು ರಾತ್ರಿಗಳು ಕಳೆಯುತ್ತವೆ, ಸೊ ಅವರ ವೇಗ ಎಷ್ಟಿದೆ, ಅದರೆಲ್ಲ ಡೀಟೇಲ್ಸ್ ಇವತ್ತಿನ ಅಧ್ಯಾಯದಲ್ಲಿ ನಾವು ಚರ್ಚೆ ಮಾಡೋಣ. ಭಾಗವತದಲ್ಲಿ ಭಗವಂತನ ಬಗ್ಗೆ ವರ್ಣನೆ ಇದೆ, ಆದರೆ ಈ ಭಗವಂತನ ಸೃಷ್ಟಿ ಬಗ್ಗೆ ವರ್ಣನೆ ಕೂಡ ಇದೆ. ಸೊ ಸೂರ್ಯ ಕೂಡ ಭಗವಂತನ ಸೃಷ್ಟಿ. ಕೃಷ್ಣ ಭಗವದ್ಗೀತೆಯಲ್ಲಿ ಸೂರ್ಯನ ಬಗ್ಗೆ ಹೇಳ್ತಾನೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, he says in the 15th chapter, ಗಾಮ ಯದಾದಿತ್ಯಗತಂ ತೇಜೋ ಜಗದ್ಭಾಸೇತೆ ಕಿಲಂ ಯಚ್ಛಂದ್ರಮಸಿ ಯಚ್ಛಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ. ಯದ್ ಆದಿತ್ಯಗತಂ ತೇಜ ಜಗದ್ಭಾಸೇತೆ ಅಖಿಲಂ. ಸೊ ಕೃಷ್ಣ ಹೇಳ್ತಾನೆ, ಸೂರ್ಯನ ಒಂದು ತೇಜ ಏನಿದೆ ಅದು ನಾನೇ. ಯದ್ ಆದಿತ್ಯಗತಂ ತೇಜ ಜಗದ್ಭಾಸೇತೆ, ಇಡೀ ಜಗತ್ತಿಗೆ ಪ್ರಕಾಶವನ್ನು ಕೊಡ್ತದೆ ಸೂರ್ಯ. ರೈಟ್. ಯಚ್ಛಂದ್ರಮಸಿ ಯಚ್ಛಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ. ಮತ್ತೆ ಸೂರ್ಯನ ತೇಜ ಚಂದ್ರನಲ್ಲೂ ಇದೆ, ಮತ್ತೆ ಅಗ್ನಿಯಲ್ಲಿ ಕೂಡ ಕಾಣಿಸುತ್ತೆ. ಈ ಎಲ್ಲ ತೇಜಗಳು ನಾನೇ, ಎಲ್ಲ ಶಕ್ತಿಗಳು ನನ್ನಿಂದನೇ ಬರ್ತಾ ಇದೆ ಅಂತ ಕೃಷ್ಣ ಭಗವದ್ಗೀತೆ 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಮತ್ತೆ ಇನ್ನೊಂದು ಕಡೆ ಹೇಳ್ತಾನೆ, ಪ್ರಭಾಸ್ಮಿ ಶಶಿ ಸೂರ್ಯೋ, ರೈಟ್, ನಾನು ಶಶಿ ಮತ್ತೆ ಸೂರ್ಯನ ಪ್ರಭಾ. ಸೊ ಸೂರ್ಯನಲ್ಲಿ ಕೂಡ ಭಗವಂತನಿದ್ದಾನೆ. ಆ ಭಗವಂತನಿಗೆ ಸೂರ್ಯ ನಾರಾಯಣ ಅಂತ ಕರೀತಾರೆ. ನಾರಾಯಣ ಸಾಕ್ಷಾತ್ ವಿಷ್ಣುವೇ ಸೂರ್ಯನಲ್ಲಿ ಕೂಡ ಇದ್ದಾನೆ, ಸೂರ್ಯ ನಾರಾಯಣನ ರೂಪದಲ್ಲಿ. ಸೊ ಭಗವಂತ ಇದ್ದಾನೆ, ಮತ್ತು ಭಗವಂತನ ಭಕ್ತರು ಕೂಡ ಇದ್ದಾರೆ. ಅಲ್ಲಿ ಸೂರ್ಯ ದೇವ ಕೂಡ ಇದ್ದಾನೆ. ಸೊ ಸೂರ್ಯನಾರಾಯಣ ಮತ್ತೆ ಸೂರ್ಯದೇವ. ಸೂರ್ಯದೇವ ಆ ಸೂರ್ಯಗ್ರಹದ ರಾಜ. ಓಕೆ. ಸೊ ಸೂರ್ಯದೇವರಿಗೆ ಹೆಸರು ವಿವಸ್ವಾನ್. ಮತ್ತೆ ಸೂರ್ಯದೇವರ ಹಲವಾರು ಭಕ್ತರು ಅಲ್ಲಿದ್ದಾರೆ, ಋಷಿಮುನಿಗಳು ಇದ್ದಾರೆ. ಸೊ ಸೊ ಯಾವಾಗ ರಾಜ ಇದ್ದಾನೆ, ಪ್ರಜೆಗಳು ಕೂಡ ಇದ್ದೇ ಇರ್ತಾರೆ. ಈಗ ಭಾರತದಲ್ಲಿ ರಾಜ ಇದ್ದಾನೆ, ಪ್ರಧಾನಿಗಳಿದ್ದಾರೆ. ಸೊ ಪ್ರಧಾನಮಂತ್ರಿ ಇದ್ದಾರೆ ಅಂದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇರಲೇಬೇಕು, ಪ್ರಜೆಗಳು ಕೂಡ ಇರಲೇಬೇಕು. ಸೊ ರಾಜ ಇದ್ದಾನೆ ಅಂದ್ರೆ ಸೈನಿಕರು ಇರಲೇಬೇಕು, ಪ್ರಜೆಗಳು ಕೂಡ ಇರಲೇಬೇಕು. ಅದೇ ರೀತಿ ಸೂರ್ಯ ಗ್ರಹ ಇದೆ ಅಂದ್ರೆ, ಸೂರ್ಯನ ಗ್ರಹದಲ್ಲಿ ರಾಜನಿದ್ದಾನೆ ಅಂದ್ರೆ ಅಲ್ಲಿ ಪ್ರಜೆಗಳು ಇರ್ತಾರೆ, ಮಂತ್ರಿಗಳು ಇರ್ತಾರೆ, ಋಷಿಮುನಿಗಳು ಇರ್ತಾರೆ, ಎಲ್ಲರೂ ಇರ್ತಾರೆ. ಕರೆಕ್ಟ್.
ಸೊ ವೈಜ್ಞಾನಿಕವಾಗಿ ಸೂರ್ಯ ಗ್ರಹವನ್ನು ನೋಡಿದಾಗ ಕೇವಲ ಒಂದು ಬೆಂಕಿಯ ಚೆಂಡು ಅಂತ ಕಂಡು ಬರುತ್ತೆ, ಎಲ್ಲಿಗೆ ಫೈರಿ ಬಾಲ್. ಸೊ ಅದು ವೈಜ್ಞಾನಿಕವಾಗಿ ಭೌತಿಕವಾಗಿ ಹಾಗೆ ಕಂಡು ಬರುತ್ತೆ. ಆದರೆ ನಾವು ದಿವ್ಯ ದೃಷ್ಟಿಯಿಂದ ನೋಡಿದಾಗ ಅದು ಗ್ರಹ ಮಾತ್ರವಲ್ಲ, ಅದೊಂದು ಅದೊಂದು ರಥ, ರೈಟ್. ನೀವು ಸೂರ್ಯನ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಅಲ್ಲಿ ಮೂರ್ತಿ ಇರ್ತದೆ, ಸೂರ್ಯದೇವರು ಒಂದು ರಥದ ಮೇಲೆ ಕೂತಿದ್ದಾರೆ, ಆ ರಥ ಚಲಿಸ್ತಾ ಇದೆ. ಸೊ ನಮ್ಮ ಭೌತಿಕ ದೃಷ್ಟಿಯಿಂದ ನೋಡಿದಾಗ ಅದು ಬೆಂಕಿಯ ಒಂದು ಚೆಂಡಿನ ಥರ ಕಾಣಿಸುತ್ತೆ, ಆದರೆ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಆ ಬೆಂಕಿಯ ಚೆಂಡಿನಲ್ಲಿ ಆ ಒಂದು ಗ್ರಹದಲ್ಲಿ ಜನರಿದ್ದಾರೆ, ರೈಟ್, ಪೀಪಲ್ ಆರ್ ದೇರ್. ಅವರ ದೇಹ ಹೇಗಿದೆ? ಅವರ ದೇಹ ಕೂಡ ಅಗ್ನಿಯ ಅಂಶದಿಂದ ನಿರ್ಮಿತವಾಗಿದೆ, ರೈಟ್. ಈ ಜಗತ್ತಿನಲ್ಲಿ ಎಲ್ಲ ಕಡೆ ಜೀವನವಿದೆ, ಲೈಫ್ ಇಸ್ ದೇರ್ ಎವ್ರಿವೇರ್, ರೈಟ್. ಸರ್ವಗತ ಸ್ಥಾನು ಸರ್ವಗತಃ, ಆತ್ಮಕ್ಕೆ ಒಂದು ಸರ್ವಗತ ಅನ್ನುವ ಪದದಿಂದ ಸಂಬೋಧನೆ ಮಾಡಿದ್ದಾರೆ. ಸರ್ವಗತಃ, ಸರ್ವಗ ಅಂದರೆ ಎಲ್ಲ ಕಡೆ ಆತ್ಮದ ವಾಸವಿದೆ. ಭೂಮಿಯಲ್ಲಿ, ಚಂದ್ರನಲ್ಲಿ, ಸೂರ್ಯನಲ್ಲಿ, ಮಂಗಳ, ಬುಧ, ಶುಕ್ರ, ಗುರು, ಎಲ್ಲ ಗ್ರಹಗಳಲ್ಲಿ, ಎಲ್ಲ ಬ್ರಹ್ಮಾಂಡಗಳಲ್ಲಿ ಆತ್ಮದ ವಾಸವಿದೆ, ಆತ್ಮದ ಅಸ್ತಿತ್ವವಿದೆ. ಸೊ ಆತ್ಮ ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದಾಗ ಸೂರ್ಯನಲ್ಲಿ ಕೂಡ ಇರಲೇಬೇಕು, ರೈಟ್. ಸೊ ಸೂರ್ಯನಲ್ಲಿ ಆತ್ಮ, ಸೂರ್ಯ ಗ್ರಹದಲ್ಲಿ ಕೂಡ ಆತ್ಮಗಳಿವೆ, ಭೂಮಿಯಲ್ಲಿ ಕೂಡ ಆತ್ಮಗಳಿವೆ, ಚಂದ್ರನಲ್ಲಿ ಕೂಡ ಆತ್ಮಗಳಿವೆ. ಆದರೆ ಆತ್ಮದ ದೇಹ ಬೇರೆ ಬೇರೆ ರೀತಿ ಇದೆ, ರೈಟ್. ಶ್ರೀ ಪ್ರಭುಪಾದರು ಹೇಳ್ತಾ ಇದ್ರು, ಸೊ ಈ ಭೂಮಿಯಲ್ಲಿ ಕೂಡ ವೆರೈಟಿ ನೋಡ್ಬೋದು ನಾವು. ಕೆಲವು ಜೀವಿಗಳು ನೆಲದ ಮೇಲೆ ಇರೋದಕ್ಕೆ ಬಯಸ್ತಾರೆ, ಮನುಷ್ಯರು, ಹಸುಗಳು, ಪ್ರಾಣಿಗಳು ನೆಲದ ಮೇಲೆ ಅವರು ಕಂಫರ್ಟಬಲ್ ಆಗಿರ್ತಾರೆ. ಯಾಕಂದರೆ ಈ ದೇಹಗಳಲ್ಲಿ ಪೃಥ್ವಿ ಅಂಶ ಹೆಚ್ಚಾಗಿದೆ. ಮತ್ತು ಕೆಲವು ಜೀವಿಗಳು ನೀರಿನಲ್ಲಿ ಇರೋದಕ್ಕೆ ಬಯಸ್ತವೆ, ಮೀನುಗಳು, ಮೊಸಳೆಗಳು, ರೈಟ್. ಸೊ ಇವೆಲ್ಲರ ದೇಹದಲ್ಲಿ ನೀರಿನ ಅಂಶ ಹೆಚ್ಚು ಪ್ರಮಾಣದಲ್ಲಿ ಇರೋದಕ್ಕೆ ಅವರು ನೀರಿನಲ್ಲಿ ಇರೋದಕ್ಕೆ ಬಯಸ್ತಾರೆ. ಮತ್ತು ಕೆಲವು ಜೀವಿಗಳಲ್ಲಿ ವಾಯುವಿನ ಅಂಶ ಹೆಚ್ಚಿದೆ, ಅದಕ್ಕೆ ಅವರು ಗಾಳಿಯಲ್ಲಿ ಹಾರೋದಕ್ಕೆ ಬಯಸ್ತವೆ, ಗಿಡದ ಮೇಲೆ ಕೂತ್ಕೊತವೆ, ಪಕ್ಷಿಗಳು, ಕರೆಕ್ಟ್. ಸೊ ಯಾರ ದೇಹದಲ್ಲಿ ಯಾವ ಅಂಶ ಹೆಚ್ಚಾಗಿದೆ ಅಂತಹ ಒಂದು ವಾತಾವರಣದಲ್ಲಿ ಅವರು ಇರೋದಕ್ಕೆ ಬಯಸ್ತಾರೆ. ಅದೇ ರೀತಿ ಚಂದ್ರಗ್ರಹದಲ್ಲಿ ನೀರಿನ ಅಂಶ ಹೆಚ್ಚು. ಸೊ ಯಾವ ಜೀವಿಯ ದೇಹ ಚಂದ್ರಗ್ರಹದಲ್ಲಿ ಇರುವಂತಹ ವಾತಾವರಣಕ್ಕೆ ಅನುಕೂಲವಾಗುತ್ತೋ ಅಂತಹ ದೇಹವನ್ನು ತಗೊಂಡು ಅದು ಅಲ್ಲಿ ಜನ್ಮ ತಗೊಳ್ಳುತ್ತೆ. ಅದೇ ರೀತಿ ಸೂರ್ಯಗ್ರಹದಲ್ಲಿ ಬೆಂಕಿಯ ಅಂಶ ಹೆಚ್ಚಾಗಿದೆ, ಅಗ್ನಿ ಅಂಶ ಹೆಚ್ಚಾಗಿದೆ. ಸೊ ಇನ್ ಸನ್ ದ ಪೀಪಲ್ ಹ್ಯಾವ್ ಫೈರಿ ಬಾಡೀಸ್, ರೈಟ್. ಸೊ ಸೂರ್ಯನಲ್ಲಿರುವಂತಹ ಜೀವಿಗಳ ದೇಹ, ಭೌತಿಕ ದೇಹ, ಅದರಲ್ಲಿ ಅಗ್ನಿಯ ಅಂಶ ಹೆಚ್ಚಾಗಿದೆ. ಅರ್ಥ ಆಗ್ತಾ ಇದೆಯಾ? ವೆರಿ ಸೈಂಟಿಫಿಕಲಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಯಾವ ಭೌತಿಕ ದೇಹದಲ್ಲಿ ಯಾವ ಅಂಶ ಹೆಚ್ಚಿದೆ ಅಂತಹ ವಾತಾವರಣದಲ್ಲಿ ಅವರು ಜೀವಿಸ್ತಾರೆ. ಈ ಭೂಮಿಯಲ್ಲೂ ಕೂಡ ಕೆಲವೊಂದು ಬ್ಯಾಕ್ಟೀರಿಯಾಗಳಿದ್ದಾವೆ, ಅವು ಬೆಂಕಿಯಲ್ಲಿ ಇರ್ತವೆ, ಫೈರ್ ಬ್ಯಾಕ್ಟೀರಿಯಾ ಅಂತ ಕರೀತಾರೆ. ಬೇಕಿದ್ರೆ ಗೂಗಲ್ ಮಾಡ್ಬೋದು. ಸೊ ಫೈರ್ ಬ್ಯಾಕ್ಟೀರಿಯಾ ಹೆಚ್ಚು ಉಷ್ಣ ಪ್ರದೇಶದಲ್ಲಿ ಅವರು ಇರ್ತಾರೆ. ಕೆಲವು ಜೀವಿಗಳು ತುಂಬಾ ಶೀತ ಪ್ರದೇಶದಲ್ಲಿ ಹುಟ್ಟುತ್ತಾರೆ, ಆರ್ಟಿಕಾ, ಅಂಟಾರ್ಟಿಕಾ ಅಂತಹ ಸ್ಥಳಗಳಲ್ಲಿ, ಅಲ್ಲಿ ತುಂಬ ಚಳಿ, ಅಂತಹ ಪ್ರದೇಶದಲ್ಲಿ ಹುಟ್ಟುತ್ತಾರೆ. ಆದರೆ ಅವರು ಕೂಡ ಜೀವಿಸ್ತಾರೆ. ಉದಾಹರಣೆಗೆ ಪೋಲಾರ್ ಬೇರ್, ಇಟ್ಸ್ ಇನ್ ವೆರಿ ವೆರಿ ಕೋಲ್ಡ್ ರೀಜನ್ಸ್, ತುಂಬ ತಂಪು ಪ್ರದೇಶ, ಅಂತಹ ಪ್ರದೇಶದಲ್ಲಿ ಕೂಡ ಅವರು ಇರ್ತಾರೆ. ಸೊ ಇದರ ಅರ್ಥ ಏನು? ಜೀವಿಗಳು ಎಲ್ಲ ಕಡೆ ಇರ್ಬೋದು, ತಂಪು ಪ್ರದೇಶದಲ್ಲಿ ಮತ್ತು ಬಿಸಿಲು ಪ್ರದೇಶದಲ್ಲಿ, ಅಗ್ನಿಯಲ್ಲಿ ಕೂಡ ಇರ್ಬೋದು. ಸೊ ಸೂರ್ಯನಲ್ಲಿ ಯಾಕಿಲ್ಲ? ಸೂರ್ಯನಲ್ಲೂ ಕೂಡ ಇದ್ದಾರೆ. ಸೊ ಆ ಒಂದು ದೃಷ್ಟಿಯಿಂದ ಸೂರ್ಯನನ್ನು ನೋಡಿದಾಗ ನಮಗೆ ಇದು ಅಧ್ಯಾಯ ಅರ್ಥ ಆಗ್ತದೆ. ಸೊ ಕೆಲವೊಮ್ಮೆ ಏನಾಗ್ತದೆ, ನಾವು ನಮ್ಮ ಭೌತಿಕ ದೃಷ್ಟಿಯಿಂದ ನೋಡ್ತೀವಿ, ಆ ಭೌತಿಕ ದೃಷ್ಟಿಯಿಂದ ನೋಡಿದಾಗ ನಮಗೆ ಕೇವಲ ಗ್ರಹಗಳಲ್ಲಿ ಕಲ್ಲು, ಮಣ್ಣು ಮಾತ್ರ ಕಾಣಿಸ್ತದೆ. ಉದಾಹರಣೆಗೆ ವಿಜ್ಞಾನಿಗಳು ಚಂದ್ರಲೋಕಕ್ಕೆ ಹೋಗ್ತಾರೆ, ರಾಕೆಟಲ್ಲಿ ಹೋಗ್ತಾರೆ, ಅಲ್ಲಿ ಕೇವಲ ಕಲ್ಲು, ಮಣ್ಣು ಮಾತ್ರ ನೋಡ್ತಾರೆ. ಆದರೆ ಶಾಸ್ತ್ರದ ಪ್ರಕಾರ ನೋಡಿದಾಗ ಚಂದ್ರಗ್ರಹ ಒಂದು ಸ್ವರ್ಗಲೋಕದ ಭಾಗವಾಗಿದೆ.
ಸ್ವರ್ಗಲೋಕದಲ್ಲಿ ಸಾಕಷ್ಟು ವೆರೈಟಿ ಇದೆ. ಅಲ್ಲಿ ಅಪ್ಸರೆಯರಿದ್ದಾರೆ, ಅಲ್ಲಿ ದೇವತೆಗಳಿದ್ದಾರೆ, ಅಲ್ಲಿ ಸಾಕಷ್ಟು ವೆರೈಟಿ ಇದೆ, ಇಂದ್ರಿಯ ಸುಖಗಳಿವೆ. ಆದರೆ ಭೌತಿಕ ದೃಷ್ಟಿಯಿಂದ ನೋಡಿದಾಗ ಕೇವಲ ಅಲ್ಲಿ ಕಲ್ಲು ಮಣ್ಣು ಮಾತ್ರ ಕಾಣಿಸ್ತದೆ. ಸೊ ಯಾಕಂದ್ರೆ ವಿಜ್ಞಾನಿಗಳಲ್ಲಿಗೆ ಹೋದಾಗ ಅವರು ಕೇವಲ ಭೌತಿಕ ಪ್ಲೇನ್ ಅಲ್ಲಿ ಹೋಗಿದ್ದಾರೆ. ಅಂದ್ರೆ ಭೌತಿಕ ದೃಷ್ಟಿ ಅವರಿಗಿದೆ, ಆಧ್ಯಾತ್ಮಿಕ ದೃಷ್ಟಿ ಅವರಿಗೆ ಇಲ್ಲ. ಆದರೆ ಆಧ್ಯಾತ್ಮಿಕ ಅಥವಾ ದೇವತೆಗಳ ದೃಷ್ಟಿಯಿಂದ ನೋಡಿದಾಗ ಅಲ್ಲಿ ನಾವು ದೇವತೆಗಳನ್ನ ಕಾಣಬಹುದು, ಅಲ್ಲಿ ನಾವು ವೆರೈಟಿಯನ್ನು ಕಾಣಬಹುದು. ಕರೆಕ್ಟ್, ಅರ್ಥ ಆಗ್ತಾ ಇದೆಯಾ? ಹ್ಮ್ ಉದಾಹರಣೆಗೆ ಒಂದು ವಿಜ್ಞಾನಿಗಳು ಒಂದು ಸೊಲ್ಯೂಷನ್ ಕೊಡ್ತಾರೆ. ಒಂದು ಸೊಲ್ಯೂಷನ್ ನೋಡಿದ್ರೆ ಬರೀ ನೀರು ತರ ಕಾಣಿಸುತ್ತೆ. ಆದರೆ ಅದನ್ನ ನಾವು ದಟ್ಸ್ ಕಾಲ್ಡ್ ಕಲ್ಚರ್, ಬ್ಯಾಕ್ಟೀರಿಯಲ್ ಕಲ್ಚರ್. ಅದನ್ನ ಮೈಕ್ರೋಸ್ಕೋಪ್ ಒಳಗಡೆ ನೋಡಿದಾಗ ಅಲ್ಲಿ ಬ್ಯಾಕ್ಟೀರಿಯಾಸ್ ಕಾಣಿಸ್ತವೆ. ಆ್ಯಂಡ್ ಬರಿಗಣ್ಣಿನಿಂದ ನೋಡಿದಾಗ ಕೇವಲ ನೀರು ತರ ಕಾಣಿಸುತ್ತೆ. ಆದರೆ ಅದೇ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಬ್ಯಾಕ್ಟೀರಿಯಾಸ್ ಕಾಣಿಸ್ತವೆ. ಅದೇ ರೀತಿ ಭೌತಿಕ ದೃಷ್ಟಿಯಿಂದ ಸ್ವರ್ಗಲೋಕವನ್ನು ನೋಡಿದಾಗ ಅದು ಕೇವಲ ಚಂದ್ರನ ನೋಡಿದಾಗ ಕಲ್ಲು ಮಣ್ಣು ತರ ಕಾಣಿಸುತ್ತೆ. ಆದರೆ ಆ, ಆ, ನಾವು ಶಾಸ್ತ್ರಿಕ ದೃಷ್ಟಿಯಿಂದ ಶಾಸ್ತ್ರ ಚಕ್ಷುವಿನಿಂದ ನೋಡಿದಾಗ ಅಲ್ಲಿ ವೆರೈಟೀಸ್ ಇದ್ದಾವೆ. ಅಲ್ಲಿಗೆ ಹೋಗ್ಬೇಕಂದ್ರೆ ಕರ್ಮದ ಒಂದು ಅರ್ಹತೆ ಬೇಕು. ಯು ಶುಡ್ ಹ್ಯಾವ್ ದ ಕ್ವಾಲಿಫಿಕೇಶನ್ ಆಫ್ ಕರ್ಮ. Right? ಉದಾಹರಣೆಗೆ ಅಮೆರಿಕ ಯಾರಾದ್ರೂ ಹೋಗ್ಬೇಕಂದ್ರೆ ಅವ್ರಿಗೆ ವೀಸಾ ಇರಬೇಕು. ವೀಸಾ ಇದ್ರೆ ಮಾತ್ರ ಹೋಗಕ್ ಸಾಧ್ಯ. ಅದೇ ರೀತಿ ಚಂದ್ರಲೋಕಕ್ಕೆ ಹೋಗಬೇಕಂದ್ರೆ ಅವ್ರಿಗೆ ಅನುಮತಿ ಬೇಕು, ಅರ್ಹತೆ ಬೇಕು, ಒಂದು ಆ ಆ, ಅವ್ರಿಗೆ ವೀಸಾ ಬೇಕು. ಅದು ವೀಸಾ ಏನು? ಕರ್ಮ. ರೈಟ್? ಯಾರು ಅಂತಹ ಸೂಕ್ತವಾದ ಕರ್ಮಗಳನ್ನು ಮಾಡಿರ್ತಾರೆ ಅವರು ಮಾತ್ರ ಸ್ವರ್ಗಕ್ಕೆ ಹೋಗಬಹುದು. ತೇದಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯ ಮತ್ತು ಲೋಕಂ ವಿಶಂತಿ. ಭಗವದ್ಗೀತೆ 9ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ. ಸೊ ಸ್ವರ್ಗಕ್ಕೆ ಹೋಗೋದಕ್ಕೆ ಸಾಕಷ್ಟು ತಪಸ್ಸನ್ನ, ಯಜ್ಞಗಳನ್ನ ಮಾಡಿ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಅಲ್ಲಿ ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ, ಅವರು ಸ್ವರ್ಗಲೋಕದಲ್ಲಿರುವ ಸುಖವನ್ನು ಭೋಗಿಸ್ತಾರೆ. ಪುಣ್ಯ ಕಮ್ಮಿ ಆದ್ಮೇಲೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ, ಮತ್ತೆ ಭೂಲೋಕಕ್ಕೆ ಮರಳಿ ಬರ್ತಾರೆ. ರೈಟ್? ಸರಿ, ಹೋಗ್ತಾರೆ ಮತ್ತೆ ವಾಪಸ್ ಬರ್ತಾರೆ, ಹೋಗ್ತಾರೆ ವಾಪಸ್ ಬರ್ತಾರೆ. ರೈಟ್? ಸೊ ದಿಸ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್. ಗತ ಆಗತ ಕಾಮ ಕಾಮಾಲ ಬಂತೆ. ಹೋಗ್ತಾರೆ ಬರ್ತಾರೆ, ಹೋಗ್ತಾರೆ ಬರ್ತಾರೆ. ಸೊ ಸ್ವರ್ಗಕ್ಕೆ ಹೋಗಬಹುದು, ಆದರೆ ಆ ಕರ್ಮದ ಅರ್ಹತೆಯಿಂದ ಅಲ್ಲಿಗೆ ಹೋಗಬಹುದು. ರೈಟ್? ಎಲ್ಲರಿಗೂ ಅನುಮತಿ ಇಲ್ಲ. ರಾಕೆಟ್ ಇಂದ ಅಲ್ಲಿಗೆ ಹೋಗ್ಬೋದು, ಆದರೆ ಅಲ್ಲಿ ಇರೋಕ್ಕಾಗಲ್ಲ. ಅಲ್ಲಿ ಹೋಗಿ ಒಂದಿನ ಕಳೆದು ವಾಪಸ್ ಬರಬೇಕಾಗ್ತದೆ. ಪರ್ಮನೆಂಟ್ ಆಗಿ ಅಲ್ಲಿ ಇರೋಕ್ಕಾಗೋದಿಲ್ಲ. ಅಲ್ಲಿ ಹೋದರೂ ಕೂಡ ಅಲ್ಲಿ ನಮಗೆ ಆಕ್ಸೆಸ್ ಸಿಗೋದಿಲ್ಲ. ನಿಜವಾದ ಸ್ವರ್ಗಲೋಕಕ್ಕೆ ಆಕ್ಸೆಸ್ ನಮಗೆ ಸಿಗೋದಿಲ್ಲ. ಬರೀ ಕಲ್ಲು ಮಣ್ಣು ಮಾತ್ರ ಕಾಣಿಸುತ್ತೆ. ಅದೇ ರೀತಿ ಸೂರ್ಯಗ್ರಹವನ್ನು ನೋಡಿದಾಗ ಅದು ಕೇವಲ ಬೆಂಕಿಯ ಒಂದು ಚೆಂಡಿನ ತರ ಕಾಣಿಸುತ್ತೆ. ಆದರೆ ಯಾರಿಗೆ ಅರ್ಹತೆ ಇದೆ ಅವರು ಅಲ್ಲಿ ಸೂರ್ಯಗ್ರಹ ಹೋಗಿ ಸೂರ್ಯ ದೇವರನ್ನ ನೋಡಬಹುದು, ಸೂರ್ಯ ನಾರಾಯಣನನ್ನು ಕೂಡ ನೋಡಬಹುದು. ರೈಟ್? ಸೊ ಉದಾಹರಣೆಗೆ ಹನುಮಂತ ಚಿಕ್ಕವನಾಗಿದ್ದಾಗ ಸೂರ್ಯನನ್ನು ನೋಡ್ತಾನೆ. ಸೂರ್ಯನನ್ನು ನೋಡಿದಾಗ ಅದು ಒಂದು ಹಣ್ಣಿನ ತರ ಕಾಣಿಸುತ್ತೆ. ಸೊ ಹಣ್ಣು ಬೇಕು ಅಂತ ಜಿಗಿತಾನೆ, ಜಿಗಿದು ಹಾರ್ಕೊಂಡು ಹೋಗ್ತಾನೆ. ಹ್ಮ್ ಹತ್ತಿರ ಬಂದಾಗ ರೈಟ್, ದೇವತೆಗಳು ಅವ್ರಿಗೆ ಆಶ್ಚರ್ಯ ಆಯ್ತದೆ, ಯಾರೋ ಒಬ್ಬ ಬರ್ತಾ ಇದ್ದಾನೆ ಅಂತ. ಆಗ ಇಂದ್ರ ಹನುಮಂತನ ಮೇಲೆ ಪ್ರಹಾರ ಮಾಡ್ತಾನೆ. ಹನುಮಂತ ವಾಪಸ್ ಕೆಳಗಡೆ ಬೀಳ್ತಾನೆ. ಕರೆಕ್ಟ್? ಸೊ ಸೊ ನಂತರ ಹನುಮಂತ ಅದೇ ಸೂರ್ಯದೇವರಿಂದ ವಿದ್ಯಾಭ್ಯಾಸವನ್ನು ಮಾಡ್ತಾನೆ. ಅವರನ್ನು ಗುರುವಾಗಿ ಸ್ವೀಕರಿಸಿ ಸೂರ್ಯದೇವರಿಂದ ದಿವ್ಯ ಜ್ಞಾನವನ್ನು ಪಡ್ಕೊಳ್ತಾನೆ. ಕರೆಕ್ಟ್? ಸೊ ರಾಮಾಯಣದಲ್ಲಿ ಓದಿದ್ದೀವಿ ಇದನ್ನೆಲ್ಲ. ಕರೆಕ್ಟ್? ಸೊ ಇವೆಲ್ಲ ಕಟ್ಟುಕತೆಗಳಲ್ಲ, ಇವೆಲ್ಲ ಸತ್ಯ ಘಟನೆಗಳು, ಇತಿಹಾಸಗಳು. ಸೊ ಸೊ ಸೂರ್ಯ ಗ್ರಹದಲ್ಲಿ ಸೂರ್ಯ ದೇವತೆ ಇದ್ದಾರೆ, ಸೂರ್ಯನಾರಾಯಣ ಇದ್ದಾನೆ, ಹಲವಾರು ಋಷಿ ಮುನಿಗಳಿದ್ದಾರೆ. ಸೊ ಕೆಲವೊಂದನ್ನು ನಾವು ಶಾಸ್ತ್ರ ಚಕ್ಷುವಿನಿಂದ ಕಾಣಬೇಕು. ಕೇವಲ ಚರ್ಮ ಚಕ್ಷುವಿನಿಂದ ನಮಗೆ ಅರ್ಥ ಆಗೋದಿಲ್ಲ. ಯು ಶುಡ್ ಸಿ ಥ್ರೂ ದ ಲೆನ್ಸ್ ಆಫ್ ಸ್ಕ್ರಿಪ್ಚರ್ಸ್, ಓನ್ಲಿ ದೆನ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ? ಸೊ ಅರ್ಥ ಆಯ್ತಾ? ಈಗ ನಾವು ಅಧ್ಯಯನ ಪ್ರವೇಶ ಮಾಡೋಣ. ಯಾರಿಗೂ ಒಂದು ಪ್ರಶ್ನೆ ಇದೆಯಾ? ನಾನು ಕೇವಲ ಇಂಟ್ರೊಡಕ್ಷನ್ ಕೊಟ್ಟೆ ಈ ವಿಷಯದ ಬಗ್ಗೆ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ, ನಂತರ ನಾವು ಈ ಅಧ್ಯಾಯವನ್ನು ಪ್ರವೇಶ ಮಾಡೋಣ. ಸೊ ಸೂರ್ಯನ ಚಲನೆ. ಓಕೆ, ಯಾರಿಗೇನು ಪ್ರಶ್ನೆ ಇಲ್ಲ ಅನ್ಸುತ್ತೆ. ವಿಲ್ ಎಂಟರ್ ಇಂಟು ದ ಚಾಪ್ಟರ್ ನಾವು.
ಸೊ ಈ ಅಧ್ಯಾಯದಲ್ಲಿ 3 ಭಾಗಗಳಿವೆ. ಪ್ರಥಮ ಭಾಗದಲ್ಲಿ ಭಗವಂತನ ನಿಯಂತ್ರಣದಲ್ಲಿ ಸೂರ್ಯನ ಚಲನೆ, ರೈಟ್. ಭಗವಂತನ ನಿಯಂತ್ರಣದಲ್ಲಿ. ಸೊ ಸೂರ್ಯನ ಚಲನವಲನವನ್ನು ಯಾರು ನೋಡ್ಕೊತಾ ಇದ್ದಾರೆ? ಭಗವಂತನೇ ನೋಡ್ಕೊತಾ ಇದ್ದಾರೆ. ಮದ್ಭಯಾದ್ವಾತಿ ವಾತೋಯಂ ಸೂರ್ಯಸ್ತಪತಿ ಮದ್ಭಯಾತ್ ವರ್ಷತೀಂದ್ರೋ ದಹತ್ಯಗ್ನಿ ಮೃತ್ಯುಶ್ಚರತಿ ಮದ್ಭಯಾತ್. ಭಾಗವತದ 3ನೇ ಸ್ಕಂದದಲ್ಲಿ ಹೇಳ್ತಾರೆ, ಸೂರ್ಯ ಚಲಿಸ್ತಾ ಇದ್ದಾನೆ, ಚಲನೆ ಮಾಡ್ತಾನೆ. ಹೌ? ಬೈ ಮೈ ಫಿಯರ್, ನನ್ನ ಭಯದಿಂದ, ರೈಟ್. ಭಗವಂತನ ನಿಯಂತ್ರಣದಲ್ಲಿ ಸೂರ್ಯ ಆ, ಚಲನೆ ಮಾಡ್ತಾ ಇದ್ದಾನೆ. ರೊಟೇಟಿಂಗ್, ಗೋಯಿಂಗ್ ರೌಂಡ್ ಅಂಡ್ ರೌಂಡ್. ಸೂರ್ಯನ ದೈನಂದಿನ ಚಲನೆಯ ವಿವರಣೆ ಮತ್ತು ವಾಲಕಿಲಿಯರು ಸೂರ್ಯದೇವನನ್ನು ಆರಾಧಿಸುತ್ತಾರೆ. ಸೊ 3 ಭಾಗಗಳು. ತುಂಬ ಸಣ್ಣ ಅಧ್ಯಾಯ ಇದು, ಕೇವಲ 19 ಶ್ಲೋಕಗಳಿವೆ. ಅದೇ ಸ್ವಲ್ಪ ಟೆಕ್ನಿಕಲ್ ಇದೆ. ಎಷ್ಟಾಗುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನನಗೆ ಎಷ್ಟು ಅರ್ಥ ಆಗಿದೆ ಅದನ್ನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಸೊ ನಾವು ಹಿಂದಿನ ಅಧ್ಯಾಯದಲ್ಲಿ ಭೂಗೋಳ, ಭೂಮಂಡಲದ ಬಗ್ಗೆ ಕಲಿತಿದ್ವಿ. ಶ್ರೀ ವಾದಿರಾಜ ತೀರ್ಥರು ತಮ್ಮ ಭೂಗೋಳ ವರ್ಣನಂ ಪುಸ್ತಕದಲ್ಲಿ ಸೂಚಿಸಿದಂತೆ ಸುತ್ತಮುತ್ತಲಿನ ಸಾಗರಗಳನ್ನು ಹೊಂದಿರುವ 7 ದ್ವೀಪಗಳು ಸಮತಟ್ಟಾಗಿಲ್ಲ. ಅಂದರೆ ಇಟ್ಸ್ ನಾಟ್ ಎ ಪ್ಲೇನ್, ಇಟ್ಸ್ ನಾಟ್ ಎ ಪ್ಲೇನ್, ಅದು ಸಮಾನವಾಗಿಲ್ಲ, ಅದು ಟೇಪರಿಂಗ್ ಆಗಿದೆ, ರೈಟ್. ಆದರೆ ಅವು ತಾರಸಿಯ ರೂಪದಲ್ಲಿ, ಅದು ಟೇಪರಿಂಗ್ ರೀತಿಯಲ್ಲಿ ವ್ಯವಸ್ಥೆಯನ್ನು ಹೊಂದಿವೆ. ಈ ತಾರಸಿಯ ರೀತಿಯ ಭೂಮಂಡಲವು ಉತ್ತರಾಯಣ, ಉತ್ತರ ಪಥ ಮತ್ತು ದಕ್ಷಿಣ ಪಥಗಳಲ್ಲಿ ಸೂರ್ಯನ ಚಲನೆಯ ಬಗ್ಗೆ ಶ್ರೀಮದ್ ಭಾಗವತ ವಿವರಣೆಯನ್ನು ಸಮನ್ವಯಗೊಳಿಸಲು ನಮಗೆ ಸಹಾಯ ಮಾಡುತ್ತದೆ. ಓಕೆ, ಇಲ್ಲಿ ಒಂದು ಡ್ರಾಯಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ, ಅದು ಅರ್ಥ ಆಗ್ತದೆ ಇದು ಹೇಗಿದೆ ಅಂತ. ಓಕೆ, ಕಾಣಿಸ್ತಾ ಇದೆಯಾ? ಇಟ್ ಇಸ್ ವಿಸಿಬಲ್? ಕಾಣ್ತಾ ಇದೆ ಪ್ರಭುಜಿ. ಸೊ ನಾವು ಮೇಲಿಂದ ನೋಡಿದಾಗ ಭೂಮಂಡಲ ಹೇಗೆ ಕಾಣಿಸ್ತದೆ, ಕರೆಕ್ಟ್? ಮಧ್ಯದಲ್ಲಿ ಜಂಬೂ ದ್ವೀಪ, ಅದೇ ಈ ಥರ ದ್ವೀಪಗಳಿದ್ದಾವೆ, ಕರೆಕ್ಟ್? ಯಾರು ಬರೀ ಟಚ್ ಮಾಡೋಕೆ ಹೋಗ್ಬೇಡಿ ಸ್ಕ್ರೀನನ್ನು, ಅದು how to disable. annotations ಹೇಗೆ ಡಿಸೇಬಲ್ ಮಾಡ್ತಾರೆ? ಓಕೆ, ಹರಿ ಕೃಷ್ಣ, ಯಾರು ಟಚ್ ಮಾಡ್ತಾ ಇದ್ದಾರೆ? ಒಂದು ನಿಮಿಷ, ಆನೋಟೇಷನ್ ಡಿಸೇಬಲ್ ಮಾಡಿ ಅಂತ. ಇಲ್ಲಿ ಆಪ್ಷನ್ಸ್ ಕಾಣಿಸ್ತಾ ಇಲ್ಲ.
ಮೇಲಿಂದ ನೋಡಿದ್ರೆ ಜಂಬೂದ್ವೀಪ ಈ ರೀತಿ ಕಾಣಿಸುತ್ತೆ, ಜಂಬೂದ್ವೀಪ. ಅದೇ ಸೈಡಿಂದ ನೋಡಿದ್ರೆ ಹೇಗೆ ಕಾಣಿಸುತ್ತೆ, ರೈಟ್. ಸೊ ಇಸ್ ಆಲ್ 7 ಓಷನ್ಸ್ ಸುತ್ತಲೂ ಮೇಲಿಂದ ನೋಡಿದ್ರೆ ಈಗ. ಆ ಕೆಳಗಿಂದ ಸೈಡಿಂದ ನೋಡಿದ್ರೆ ಹೇಗೆ ಕಾಣಿಸುತ್ತೆ, ಓಕೆ. ಸೈಡಿಂದ ನೋಡಿದ್ರೆ ಇದು ಜಂಬೂದ್ವೀಪ ಒಂದು ಪ್ಲೇನ್ ಥರ ಕಾಣಿಸುತ್ತೆ, ರೈಟ್. ನಾವು ಮೊದಲು ಹೀಗೆ ನೋಡ್ತಾ ಇದ್ವಿ, ಈಗ ಸೈಡಿಂದ ನೋಡಿ ಹೇಗೆ ಕಾಣಿಸುತ್ತೆ, ರೈಟ್. ರೈಟ್, ಮೊಬೈಲ್ ಮೇಲಿಂದ ನೋಡಿದಾಗ ಹೀಗಿರುತ್ತೆ, ಸೈಡಿಂದ ನೋಡಿದಾಗ ಹೀಗೆ ಕಾಣಿಸುತ್ತೆ, ಕರೆಕ್ಟ್. ರೈಟ್, ಮೇಲಿಂದ ನೋಡಿದಾಗ ಹೀಗೆ ಕಾಣಿಸುತ್ತೆ, ಸೈಡಿಂದ ನೋಡಿದಾಗ ಹೀಗೆ ಕಾಣಿಸುತ್ತೆ, ಪ್ಲೇನ್. ಸೊ ಜಂಬೂದ್ವೀಪ ಹೇಗಿದೆ ಅಂದರೆ ಹೀಗಿದೆ, ಸರಿ. ಭೂಮಂಡಲ ಹೀಗಿದೆ, ಇಟ್ಸ್ ನಾಟ್ ಪ್ಲೇನ್ ಬಟ್ ಇಟ್ ಇಸ್ ಟೇಪರಿಂಗ್ ಲೈಕ್ ದಿಸ್. ಮಧ್ಯದಲ್ಲಿ ಮೇರು ಪರ್ವತ ಇದೆ, ಮೇರು ಪರ್ವತ ಗೋಸ್ ಡೀಪ್, and all other islands are like this. 1 2 3 4, right? So total 7 islands are like this. ಅರ್ಥ ಆಗ್ತಿದೆ. ಇದು ಕೆಳಗಡೆ ಅರ್ಧ ಭಾಗ ಭೂಮಿ. ಇಲ್ಲಿ ಏನಿದೆ, ಗರ್ಭೋದಕ ಸಾಗರ, ವಾಟರ್, ನೀರಿದೆ, ರೈಟ್. ಬ್ರಹ್ಮಾಂಡದ ಮೇಲೆ ಭಾಗ ಖಾಲಿ ಇದೆ, ಗಾಳಿ ಇದೆ ಅಷ್ಟೇ, ದೇರ್ ಇಸ್ ನಥಿಂಗ್ ಅಬೌವ್. ಅರ್ಥ ಆಗ್ತಾ ಇದೆಯಾ? ಸೊ ಭೂಮಂಡಲದ ಮೇಲೆ ಏನು 14 ಏನಂತಾರೆ ಅದು, ಭೂಲೋಕ, ಭೂರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕ, ಟೋಟಲ್ 7 ಅವು. ಮತ್ತು ಕೆಳಗಡೆ ಕೂಡ ಲೋಕಗಳಿವೆ, ಅದರ ಬಗ್ಗೆ ಮುಂದಿನ ಅಧ್ಯಾಯದಲ್ಲಿ ಚರ್ಚೆ ಬರ್ತದೆ. ಇದು ಕೆಳಗಡೆ ಕೂಡ 7 ಇದೆ, 1 2 3 4, ಟೋಟಲ್ ಫುಲ್ ಇಲ್ಲಿಂದ ಇಲ್ಲಿವರೆಗೂ ಇದಕ್ಕೆ ಫುಲ್ ಪ್ಲೇನ್ ಡಿಸ್ಕ್. ಸೊ ಇದು ಇಲ್ಲಿದೆ. ಇದು ಕೆಳಗಡೆ ಅನಂತ ಶೇಷ, ರೈಟ್. ಅನಂತ ಶೇಷರಿದ್ದಾರೆ, ಈ ಬ್ರಹ್ಮಾಂಡ ತಿಳಿದಿದ್ದಾರೆ. ಅದರ ಅನಂತ ಶೇಷದ ಮೇಲೆ ಭಗವಂತ ಮಲಗಿದ್ದಾನೆ, ಅದು ಕೆಳಗಡೆ ಕೂರ್ಮ. ಓಕೆ. ಸೊ ಸೈಡಿಂದ ನೋಡಿದ್ರೆ, ಕ್ರಾಸ್ ಸೆಕ್ಷನ್ ನೋಡಿದ್ರೆ ಹೀಗೆ ಕಾಣಿಸುತ್ತೆ ನಮ್ಮ ಬ್ರಹ್ಮಾಂಡ. ಸೊ ಇಲ್ಲಿ ಸೂರ್ಯ ಚಲಿಸ್ತಾ ಇದ್ದಾನೆ. ಸೂರ್ಯ ಎಲ್ಲಿದ್ದಾನೆ? ಸೊ ಇದು ಭೂಮಂಡಲ, ಇದು ಸ್ವರ್ಗಲೋಕ. ಓಕೆ, ಅರ್ಥ ಆಯ್ತಾ? ಸೊ ಭೂಮಂಡಲ ಎಲ್ಲಿದೆ, ಸ್ವರ್ಗಲೋಕ ಎಲ್ಲಿದೆ. ಸ್ವರ್ಗಲೋಕ ಎಲ್ಲವರೆಗೂ ಇದೆ, ಮೇರು ಪರ್ವತದ ಮೇಲಿದೆ ಸ್ವರ್ಗಲೋಕ. ಸೊ ಈ ಮಧ್ಯದ ಏನು ಭಾಗ ಇದೆಯಲ್ಲ, ಇದನ್ನು ಅಂತರಿಕ್ಷ ಅಂತ ಕರೀತಾರೆ. ಹೀಗೆ ಅರ್ಥ ಆಗ್ತದೆ? ಸೊ ಅಂತರಿಕ್ಷದ ಮಧ್ಯದಲ್ಲಿದೆ ಸೂರ್ಯ, ಓಕೆ, ಸೂರ್ಯಗ್ರಹ. ಸೊ ಸೂರ್ಯಗ್ರಹ ಎಲ್ಲಿ ಸುತ್ತುತ್ತಾ ಇದ್ದಾನೆ ಅಂತಂದ್ರೆ, ಸೊ ಅಂತರಿಕ್ಷದಲ್ಲಿ ಸುತ್ತುತ್ತಾ ಇದ್ದಾನೆ. ಎದ್ರ ಮೇಲೆ? ಮಾನಸೋತ್ತರ ಪರ್ವತದ ಮೇಲೆ ಸುತ್ತುತ್ತಾ ಇದ್ದಾನೆ. ಓಕೆ, ಮಾನಸೋತ್ತರ ಪರ್ವತ. ಓಕೆ, ಮಾನಸೋತ್ತರ ಪರ್ವತ ಎಲ್ಲಿದೆ? ಇಲ್ಲಿದೆ ನೋಡಿ, the mountains. Yeah. ಅದು ಪುಷ್ಕರ ದ್ವೀಪದಲ್ಲಿದೆ. ಇನ್ನೊಂದು ಡ್ರಾಯಿಂಗ್ ಮಾಡ್ತೀನಿ. ಸೊ ಇದು ಭೂಮಂಡಲ, ಇದು ಭೂಮಂಡಲ ಎಕ್ಸಿಕ್ಯೂಟರ್ಸ್. ಈ ರೀತಿ ಇದೆ. ಇದು ಜಂಬೂದ್ವೀಪ ಮೇಲೆ, ಇಲ್ಲಿ ಮೇರು ಪರ್ವತ ಇದೆ. ಮೇರು ಪರ್ವತದ, ರೈಟ್. ಮೇರು ಪರ್ವತ ಇಸ್ ಟೋಟಲ್ 100 ಯೋಜನ, ಅದರಲ್ಲಿ 80 ಯೋಜನ ಮೇಲೆ ಇದೆ. 80 ಯೋಜನ ಮೇಲೆ ಇದೆ, 80 ಯೋಜನ ಕೆಳಗೆ 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 ಇದೆ
10 ಯೋಜನೆ ನೆಲದ ಕೆಳಗಡೆ, 20 ಯೋಜನೆ ಕೆಳಗಡೆ. ಯಾವುದು ಡೀಟೇಲ್ಸ್ ಈಗ ಡಿಸ್ಕಸ್ ಮಾಡೋದೈತಿಲ್ಲ, ಆಲ್ರೆಡಿ ಚರ್ಚೆ ಮಾಡಿದ್ದೆ ನಾವು. ಅರ್ಥ ಆಗ್ತದೆ. ಸೊ ಪುಷ್ಕರ ದ್ವೀಪ ಎಲ್ಲಿದೆ? ಪುಷ್ಕರ ದ್ವೀಪದ ಮೇಲೆ ಮಾನಸೋತ್ತರ ಪರ್ವತವಿದೆ. ಓಕೆ, ಮಾನಸೋತ್ತರ ಪರ್ವತ ಫುಲ್ ಇಟ್ಸ್ ರೌಂಡ್. ಓಕೆ, ಇಟ್ಸ್ ಎ ಮೌಂಟೇನ್ ರೇಂಜ್. ಓಕೆ, ಸೊ ಇಲ್ಲಿ ಮಾನಸೋತ್ತರ, ಇಲ್ಲಿ ಮಾನಸೋತ್ತರ ಪರ್ವತ. ಸೊ ಪುಷ್ಕರ ದ್ವೀಪ ಫುಲ್ ಸುತ್ತಾಕಿದೆಯಲ್ಲ, ಇಟ್ಸ್ ಅರೌಂಡ್ ದ ಮೇರು ಮೌಂಟೇನ್ ಲೈಕ್ ಎ ಸರ್ಕಲ್. ಸೊ ಮಾನಸೋತ್ತರ ಪರ್ವತದ ಮೇಲೆ ಸೂರ್ಯ is rotating, is like a ಚಾರಿಯಟ್ ರಥದ ಮೇಲೆ ಕೂತ್ಕೊಂಡಿದ್ದಾರೆ. ಆ ರಥದ ಮೇಲೆ ಅವರ ಏನಂತಾರೆ ಚಲನವಲನವಿದೆ. ಓಕೆ, ಸೊ ಅವರ ರಥ ನನಗೆ ಡ್ರಾಯಿಂಗ್ ಮಾಡೋಕ್ಕಾಗಲ್ಲ. ಸೊ ಅವರ ರಥದ ಚಕ್ರ ಈ ಮಾನಸೋತ್ತರ ಪರ್ವತದ ಮೇಲೆ ಅದು ಸುತ್ತಾ ಇದೆ. ಸೊ ಆ ರಥದ ಚಕ್ರ, ಒಂದು ಚಕ್ರ ಮೇರು ಪರ್ವತಕ್ಕೆ ಇದೆ, ಇನ್ನೊಂದು ಚಕ್ರ ಧ್ರುವಲೋಕಕ್ಕೆ. ಸೊ ಏನು ಚಕ್ರ ಅಲ್ಲ, ವಾಟ್ ದೇ ಕಾಲ್ ಇಟ್ ಇಸ್ ಆಕ್ಸಲ್ ಅಂತ ಕರೀತಾರೆ. ರೈಟ್, ಸೈಕಲ್ದು ಆಕ್ಸಲ್ ಇರ್ತದಲ್ಲ, ಕಾರಿಂದ ಆಕ್ಸಲ್ ಇರ್ತದೆ. ರೈಟ್, ಆಕ್ಸಲ್ ಇಸ್ ಕನೆಕ್ಟೆಡ್ ಟು ದ ವೀಲ್ಸ್. ಸೊ ಅದೇ ರೀತಿ ಒಂದು ಆಕ್ಸಲ್, ಇನ್ನೊಂದು ಆಕ್ಸಲ್ ಪರ್ವತಕ್ಕೆ. ಸೊ ಎರಡು ಆಕ್ಸಲ್ ಕೂಡ ಇಲ್ಲಿ ಕನೆಕ್ಟ್ ಆಗಿದ್ದಾವೆ. ಸೊ ಇದು ಚಕ್ರ ಸುತ್ತಾ ಇರುತ್ತೆ ಪರ್ವತದ ಮೇಲೆ, ಈ ರೀತಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಸುತ್ತಾ ಇದ್ದಾನೆ ಸೂರ್ಯ. ಅರ್ಥ ಆಗ್ತಾ ಇದೆ? ಈಗ ಇಷ್ಟು ಇಂಟ್ರೊಡಕ್ಷನ್ ತಗೊಂಡು ನಾವು ಶ್ಲೋಕಗಳಿಗೆ ಹೋಗೋಣ. ಓಕೆ, ಯಾರು ಓದೋಕ್ಕೆ ಇಚ್ಛೆ ಪಡ್ತೀರಾ ಅವರು ಕೈ ಎತ್ತಬಹುದು, ಅವರು ಶ್ಲೋಕಗಳನ್ನು ಓದಿ. ಯಾರು ಓದ್ತೀರಾ? ರೇಣುಕಾ ಮೊದಲ ಪ್ರಭುಜಿ. ಹೌದು. ಶುಕ ಮುನಿಗಳು ಹೇಳಿದರು, ಪ್ರಿಯರಾಜನೇ, ಬಲ್ಲಿದರಾದ ವಿದ್ವಾಂಸರ ಗಣನೆಗೆ ಅನುಸಾರವಾಗಿ ನಾನು ಈ ತನಕ ವಿಶ್ವದ ವ್ಯಾಸವನ್ನು 50 ಕೋಟಿ ಯೋಜನೆಗಳು ಅಥವಾ 4 ಬಿಲಿಯನ್ ಮೈಲುಗಳು ಮತ್ತು ಅದರ ಸಾಮಾನ್ಯ ಲಕ್ಷಣಗಳನ್ನು ವರ್ಣಿಸಿದ್ದೇನೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಏತವಾನೇವ ಭೂ ವಲಯಸ್ಯ ಸನ್ನಿವೇಶ ಪ್ರಮಾಣ ಲಕ್ಷಣತೋ ವ್ಯಾಖ್ಯಾತಃ. ಶ್ರೀ ಭೂಮಂಡಲದ ಒಂದು ಅಳತೆಗಳನ್ನು ನಾನು ವರ್ಣನೆ ಮಾಡಿದ್ದೇನೆ. ಈಗ ನೆಕ್ಸ್ಟ್ ಏನು ಹೇಳ್ತಾರೆ? ಇದು ಆಲ್ರೆಡಿ ತೋರಿಸಿದ್ದೀನಿ. ಮೇಲಿಂದ ನೋಡಿದಾಗ ಭೂಮಂಡಲ ಈ ರೀತಿ ಕಾಣಿಸುತ್ತೆ, ಸೈಡಿಂದ ನೋಡಿದಾಗ ಭೂಮಂಡಲ ಈ ರೀತಿ ಕಾಣಿಸುತ್ತೆ. ಕೆಳಗಡೆ ಗರ್ಭೋದಕ ಸಾಗರ, ಸೊ ಮೇಲೆ ಭೂಮಂಡಲ, ಅದರ ಮೇಲೆ ಅಂತರಿಕ್ಷ. ಏತೇನ ಹಿ ದಿವೋ ಮಂಡಲಮಾನಂ ತದ್ವಿಧ ಉಪದಿಶಂತಿ ಯಥಾ ದ್ವಿದಲಯೋ ನಿಷ್ಪಾವಾದೀನ ತೇ ಅಂತರೇಣಾಂತರಿಕ್ಷಂ ತದ್ ಉಭಯ ಸಂಧಿತಂ. ಹರೇ ಕೃಷ್ಣ ಪ್ರಭು. ಹರೇ. ಗೋಧಿಯ ಕಾಳನ್ನು ಎರಡಾಗಿ ವಿಭಜಿಸಿದಾಗ ಅದರ ಕೆಳಭಾಗದ ಗಾತ್ರವನ್ನು ತಿಳಿಯುವುದರ ಮೂಲಕ ಮೇಲುಭಾಗದ ಗಾತ್ರವನ್ನು ಗ್ರಹಿಸಬಹುದು. ಹಾಗೆಯೇ ಪರಿಣತರಾದ ಭೂಗೋಳ ವಿಜ್ಞಾನಿಗಳು ಹೇಳುವಂತೆ ವಿಶ್ವದ ಕೆಳಭಾಗವನ್ನು ಅರಿಯುವುದರ ಮೂಲಕ ಅದರ ಮೇಲ್ಭಾಗದ ಅಳತೆ ಪ್ರಮಾಣಗಳನ್ನು ತಿಳಿಯಬಹುದು. ಭೂಮಿ ಮತ್ತು ಸ್ವರ್ಗಗಳ ನಡುವೆ ಇರುವ ಆಕಾಶವನ್ನು ಅಂತರಿಕ್ಷ ಎಂದು ಕರೆದಿದೆ. ಅದು ಭೂಮಿಯ ತುದಿಯನ್ನು ಸ್ವರ್ಗದ ತಳವನ್ನು ಪರಸ್ಪರ ಕೂಡಿಸುತ್ತದೆ. ಹರೇ ಕೃಷ್ಣ ಪ್ರಭು. ಭಗವಂತನ ಸೃಷ್ಟಿ ಸಿಮೆಟ್ರಿಕ್ ಆಗಿದೆ, ಸಿಮೆಟ್ರಿಕಲ್. ರೈಟ್, ಸಿಮೆಟ್ರಿ ರಂಗೋಲಿ ಹಾಕಿದಾಗ ಸಿಮೆಟ್ರಿ ಹಾಕ್ತಿರಲ್ಲ, ಸಿಮೆಟ್ರಿ ಅರ್ಧ ಹೇಗಿರುತ್ತೆ ಅದೇ ರೀತಿ ಇನ್ನೊಂದು ಅರ್ಧ ಇರುತ್ತೆ. ಅದೇ ಬ್ರಹ್ಮಾಂಡ ಕೂಡ ಸಿಮೆಟ್ರಿಕಲ್ ಆಗಿದೆ. ರೈಟ್, ಲೈಕ್ ಯು ಕಟ್ ಫ್ರಮ್ ಎನಿ ಪೋರ್ಷನ್ ಇಟ್ ಇಸ್ ಕ್ವೈಟ್ ಸಿಮೆಟ್ರಿಕಲ್. ಅದೇ ರೀತಿ ಬ್ರಹ್ಮಾಂಡದ ಕೆಳಭಾಗವನ್ನು ಅರ್ಥ ಮಾಡಿಕೊಳ್ಳೋದ್ರಿಂದ ಬ್ರಹ್ಮಾಂಡದ ಮೇಲ್ಭಾಗದ ಅಳತೆ ಕೂಡ ಅರ್ಥ ಆಗ್ತದೆ. ಇಟ್ಸ್ ಪರ್ಫೆಕ್ಟ್ ಸಿಮೆಟ್ರಿಕಲ್, ಪರ್ಫೆಕ್ಟ್ ಸರ್ಕಲ್ ಆಗಿದೆ. ಸೊ ಭೂಮಂಡಲ ಮತ್ತೆ ಔಟರ್ ಸ್ಪೇಸ್, ಸ್ವರ್ಗದವರೆಗೂ ಏನು ಜಾಗ ಇದೆ ಅದಕ್ಕೆ ಅಂತರಿಕ್ಷ ಅಂತ ಕರೀತಾರೆ. ಭೂಮಿಯ ತುದಿಯನ್ನು ಸ್ವರ್ಗದ ತಳವನ್ನು ಪರಸ್ಪರ ಕೂಡಿಸುತ್ತದೆ. ಸ್ವರ್ಗದ ತಳ ಮತ್ತೆ ಭೂಮಿಯ ಮೇಲ್ಭಾಗ, ಸೊ ಅದು ಮಧ್ಯದ ಒಂದು
ಜಾಗಕ್ಕೆ ಅಂತರಿಕ್ಷ ಅಂತ ಕರೀತಾರೆ. ಅಂತರಿಕ್ಷದ ಮಧ್ಯದಲ್ಲಿದೆ ಎಂದರೆ ಅದು ಪುಷ್ಕರ ದ್ವೀಪದ ಮೇಲೆ 1.1 ಮಿಲಿಯನ್ ಯೋಜನಾಸ್. 100,000 ಯೋಜನೆಗಳು ಲಂಬವಾಗಿ ನೆಲೆಗೊಂಡಿದೆ. 100,000 ಯೋಜನೆ ಅಂದರೆ 800,000 ಮೈಲಿಗಳು. ರೈಟ್. ಸೊ ಪುಷ್ಕರ ದ್ವೀಪದ ಮೇಲೆ ಎಷ್ಟು ಎತ್ತರದಲ್ಲಿದೆ ಅದು? 800,000 ಮೈಲು ಯೋಜನೆಗಳ ಮೇಲೆ ಎತ್ತರದಲ್ಲಿ ಅದು ಸೂರ್ಯದೇವರು ಸಂಚಾರ ಮಾಡ್ತಾ ಇದ್ದಾರೆ. ಓಕೆ, ಈಗ ಒಂದು ಯೋಜನೆ ಅಂದರೆ 8 ಮೈಲ್. ಓಕೆ, ಸೊ 0.1 ಮಿಲಿಯನ್ ಯೋಜನಾಸ್ ಮೀನ್ಸ್ 100,000 ಯೋಜನಾಸ್. ಸೊ ಇಟ್ಸ್ ಅಬೌಟ್ 800,000 ಯೋಜನಾಸ್, 800,000 ಮೈಲ್ಸ್. ಅಡ್ಡಲಾಗಿ ಸೂರ್ಯನ ರಥವು ಸುಮೇರು ಪರ್ವತದ ಮಧ್ಯಭಾಗದಿಂದ 15.75 ಮಿಲಿಯನ್ ಯೋಜನಸ್, 15.75 ಮಿಲಿಯನ್ ಯೋಜನಸ್ ದೂರದಲ್ಲಿ ಚಲಿಸುತ್ತದೆ. ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಸುಮಾರು ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ರಾಶಿ ಚಕ್ರದ ಸುತ್ತಳತೆ ಅಥವಾ ಕಾಲಚಕ್ರದಲ್ಲಿ 12 ನಕ್ಷತ್ರ ಚಿಹ್ನೆಗಳಿವೆ. ಕಾಲಚಕ್ರ ಗೊತ್ತಲ್ಲ, ಈ ಕಾಲಚಕ್ರದಲ್ಲಿ 12 ರಾಶಿಗಳಿದ್ದಾವೆ. ರಾಶಿಚಕ್ರ ಪಟ್ಟಿಯ ಅರ್ಧಕ್ಕಿಂತ ಹೆಚ್ಚು ಚಲಿಸಲು ಸೂರ್ಯನು ತೆಗೆದುಕೊಳ್ಳುವ ಸಮಯವನ್ನು ಅಯನ ಎಂದು ಕರೆಯಲಾಗುತ್ತದೆ. ಸೊ ಸೂರ್ಯ ಈ ಮೇರು ಪರ್ವತವನ್ನು ಸುತ್ತುತ್ತಾ ಇದ್ದಾನೆ, ಅದಲ್ಲದೆ ಕಾಲಚಕ್ರವನ್ನು ಕೂಡ ಸುತ್ತುತ್ತಾ ಇದ್ದಾನೆ. ಸೊ ಕಾಲಚಕ್ರ ಮತ್ತೆ ಮೇರು ಪರ್ವತ ಎರಡನ್ನು ಸುತ್ತುತ್ತಾ ಇದ್ದಾನೆ. ಬಟ್ ರಿಲೇಟಿವ್ ಮೋಷನ್ ಇದೆ, ಸ್ವಲ್ಪ ರಿಲೇಟಿವ್ ಮೋಷನ್ ಆಗಿ ಸುತ್ತುತ್ತಾ ಇದ್ದಾನೆ. ಸೊ ಅರ್ಧ ಕಾಲಚಕ್ರವನ್ನು ಸುತ್ತುವ ಒಂದು ಸಮಯ ಏನಿದೆ ಅದಕ್ಕೆ ಅಯನ ಅಂತ ಕರೀತಾರೆ. ಸೊ 2 ಅಯನಗಳು, ಉತ್ತರ ಅಯನ, ದಕ್ಷಿಣ ಅಯನ, ಉತ್ತರಾಯನ, ದಕ್ಷಿಣಾಯನ ಅಂತ 2 ಅಯನಗಳು ಬರ್ತವೆ. ಸೊ ರಾಶಿಚಕ್ರದ ಕುರಿತು ಹೆಚ್ಚಿನ ವಿವರಗಳಿಗೆ ಮುಂದಿನ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. ಓಕೆ, ಮುಂದಿನ ಅಧ್ಯಾಯದಲ್ಲಿ ಈ 12 ರಾಶಿಗಳ ಬಗ್ಗೆ ಮತ್ತು ಸೂರ್ಯನ ಚಲನ ಈ 12 ರಾಶಿಗಳ ಮಧ್ಯದಲ್ಲಿ ಹೇಗೆ ನಡೆಯುತ್ತೆ ಅನ್ನೋದನ್ನು ವರ್ಣಿಸಿದ್ದಾರೆ. ಓಕೆ, ಮಹೇಶ್ವರಿ ಮಾತಾಡೋದು. ಹರೇ ಕೃಷ್ಣ. ಇಲ್ಲ ಬಾಹ್ಯಾಕಾಶದ ರೇಣುಕಾ ನಾವು ಓದ್ಲೇ ಇಲ್ಲ. ನೆಕ್ಸ್ಟ್ ಓದಿ ಮಾತಾಡಿ. ಬಾಹ್ಯಾಕಾಶದ ಅಂತರಿಕ್ಷದ ಮಧ್ಯದಲ್ಲಿ ಸೂರ್ಯನಿದ್ದಾನೆ. ಅವನು ಶಾಖೋತ್ಪತ್ತಿ ಮಾಡುವ ಚಂದ್ರನಂತಹ ಇತರ ಎಲ್ಲಾ ಗ್ರಹಗಳ ಅಧಿಪತಿ. ತನ್ನ ವಿಕರಣದ ಪ್ರಭಾವದಿಂದ ಸೂರ್ಯನು ವಿಶ್ವವನ್ನು ಶಾಖಗೊಳಿಸಿ ಅದನ್ನು ಯೋಗ್ಯ ಸ್ಥಿತಿಯಲ್ಲಿ ಇಡುತ್ತಾನೆ. ಕಾಣಲು ಸಾಧ್ಯವಾಗುವಂತೆ ಸಕಲ ಜೀವಿಗಳಿಗೆ ಪ್ರಕಾಶವನ್ನು ಕೊಡುತ್ತಾನೆ. ಅವನು ದೇವೋತ್ತಮ ಪರಮ ಪುರುಷನ ಆದೇಶಕ್ಕೆ ಅನುಗುಣವಾಗಿ ಉತ್ತರಕ್ಕೆ, ದಕ್ಷಿಣಾಯನಕ್ಕೆ, ಭೂಮಧ್ಯ ರೇಖೆಯ ಮೂಲಕ ಚಲಿಸುತ್ತಾನೆ. ಈ ಚಲನ ಸಾವಧಾನವಾಗಿ, ವೇಗವಾಗಿ ಅಥವಾ ಸಮಗತಿಯಲ್ಲಿ ನಡೆಯುತ್ತದೆ ಎಂದು ಹೇಳಲಾಗಿದೆ. ಮೇಲೇರುವ, ಕೆಳಗಿಳಿಯುವ ಅಥವಾ ಭೂಮಧ್ಯ ರೇಖೆಯಲ್ಲಿ ಸಾಗುವ ಅವನ ಚಲನೆಗೆ ಅನುಸಾರವಾಗಿ ಹಾಗೂ ಮಕರಾದಿಯಾಗಿ ಅನೇಕ ರಾಶಿಗಳ ಸಂಪರ್ಕದಲ್ಲಿ ಅವನು ನಡೆಸುವ ಚಲನೆಗೆ ಅನುಸಾರವಾಗಿ ಹಗಲು ರಾತ್ರಿಗಳು ಚಿಕ್ಕವು ದೊಡ್ಡವು ಅಥವಾ ಒಂದಕ್ಕೊಂದು ಸಮಾನವೂ ಆಗಿರುತ್ತವೆ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಇಲ್ಲಿ ಸ್ವಲ್ಪ ಟೆಕ್ನಿಕಲ್ ಟಾಪಿಕ್ ಇಲ್ಲಿದೆ. ಸೊ ಅದೇನಂದ್ರೆ ಅಂತರಿಕ್ಷದಲ್ಲಿ ಸೂರ್ಯ ಚಲಿಸ್ತಾ ಇರುವಾಗ ಹಲವಾರು ರಾಶಿಗಳನ್ನ ದಾಟುತ್ತಾ ಹೋಗ್ತಾ ಇರ್ತಾನೆ ಸೂರ್ಯ. ಇವತ್ತು ಒಂದು ರಾಶಿಯಲ್ಲಿದ್ದರೆ ಮುಂದಿನ ತಿಂಗಳು ಇನ್ನೊಂದು ರಾಶಿಯಲ್ಲಿ ಇರ್ತಾನೆ, ನಂತರ ಇನ್ನೊಂದು ರಾಶಿಯಲ್ಲಿ ಇರ್ತಾನೆ. ಮತ್ತೆ ಸೂರ್ಯನ ಒಂದು ಡಿಸ್ಟೆನ್ಸ್ ಫ್ರಮ್ ಅರ್ತ್, ಭೂಮಿಯಿಂದ ಎಷ್ಟು ದೂರ ಇದೆ ಅದು ವ್ಯತ್ಯಾಸ ಆಗ್ತಾ ಇರ್ತದೆ. ಯಾಕೆಂದರೆ ಸೂರ್ಯ ಮಾನಸೋತ್ತರ ಪರ್ವತದಲ್ಲಿ ಕೆಲವೊಮ್ಮೆ ಪರ್ವತದ ತುದಿಯ ಮೇಲೆ ಚಲಿಸ್ತಾ ಇರ್ತಾನೆ, ಕೆಲವೊಮ್ಮೆ ಕೆಳಗಡೆ ಚಲಿಸ್ತಾ ಇರ್ತಾನೆ. ಅದು ಹೇಗೆ ತೋರಿಸೋದು ಅಂದರೆ, and suppose this is ಇದು ಮೇರು ಪರ್ವತ, ಜಂಬೂದ್ವೀಪ, ಇದು ಮಾನಸೋತ್ತರ ಪರ್ವತ. ಓಕೆ, ಸೊ ಸೂರ್ಯನ ಚಕ್ರ ಇಲ್ಲಿದೆ, ಚಲಿಸ್ತಾ ಇದೆ. ಕೆಲವೊಮ್ಮೆ ಚಕ್ರ ಮೇಲೆ ಸುತ್ತುತ್ತಾ ಇರುತ್ತೆ, ಕೆಲವೊಮ್ಮೆ ಕೆಳಗಡೆ, ಕೆಲವೊಮ್ಮೆ
goes down. It's like a tapering. ನೀವು ಸರ್ಕಸ್ಸಿಗೆ ಹೋಗಿದ್ದೀರಾ? ಸರ್ಕಸ್ ಅಲ್ಲಿ ಅವರು ಸ್ಟಂಟ್ ಮಾಡ್ತಾರೆ ನೋಡಿ. ಸ್ಟಂಟ್ ಹೇಗಿರ್ತದೆ ಅಂದ್ರೆ ಒಂದು ಒಂದು ಬೈಕು ಕಾರು ಇರ್ತವೆ. ಬೈಕು ಕಾರು ಅದು ಸುತ್ತಾ ಇರ್ತದೆ, ನೋಡಿದೀರಾ? ಒಂದು ದೇ ಮೇಕ್ ಇಟ್ ಡಿಚ್ ಅಂಡ್ ದೆನ್ ದೇ ಹ್ಯಾವ್ ದ ಕಾರ್ ಗೋಸ್ ರೌಂಡ್ ಅಂಡ್ ರೌಂಡ್ ಅಂಡ್ ರೌಂಡ್. ಕೆಲವೊಮ್ಮೆ ವರ್ಟಿಕಲ್ ಆಗಿ ಸುತ್ತಾ ಇರ್ತದೆ. ರೈಟ್. ಸೊ ಆ ಸ್ಪೀಡ್ ಇಂದ ಅದು ಆ ಒಂದು ಫೋರ್ಸ್ ಇಂದ ಅದು ಅಲ್ಲಿ ಮೇಲೆ ಅಂಟ್ಕೊಂಡಿರ್ತದೆ. ದೆನ್ ಸ್ಲೋಲಿ ಕೆಳಗೆ ಬರ್ತಾರೆ. ರೈಟ್. ಸೊ ಕೆಲವೊಮ್ಮೆ ಮೇಲೆ ಹೋಗ್ತಾ ಇರ್ತಾರೆ, ಕೆಲವೊಮ್ಮೆ ಕೆಳಗೆ ಬರ್ತಾ ಇರ್ತದೆ. ಕೆಲವು ಮೇಲೆ ಹೋಗ್ತಾರೆ, ಕೆಲವೊಮ್ಮೆ ಕೆಳಗೆ ಬರ್ತಾರೆ. ಅದೇ ರೀತಿ ಸೂರ್ಯ ಕೂಡ ಕೆಲವೊಮ್ಮೆ ಮೇಲೆ ಸುತ್ತಾ ಇರ್ತಾನೆ, ಅದರ ಚಕ್ರ ಮೇಲೆ ಇರ್ತದೆ, ಕೆಲವೊಮ್ಮೆ ಕೆಳಗೆ ಇರ್ತದೆ. ಸೊ 6 ತಿಂಗಳು ಅದು ಕೆಳಗೆ ಹೋಗ್ತದೆ, ಮತ್ತೆ 6 ತಿಂಗಳು ಮೇಲೆ ಹೋಗ್ತದೆ. ಸೊ ಇದರಿಂದ ಏನಾಗ್ತದೆ, ಅಯನಗಳಾಗ್ತವೆ. 6 months ದಕ್ಷಿಣಾಯನ, 6 months ಉತ್ತರಾಯಣ. ಅರ್ಥ ಆಗ್ತಾ ಇದೆಯಾ? ಓಕೆ. ಸೊ ಇಟ್ ಗೋಸ್ ರೌಂಡ್ 6 months ಆಲ್ ದ ಟೈಮ್, ಬಟ್ 6 months ಮೇಲಕ್ಕೆ ಹೋಗ್ತಾ ಇದೆ, 6 months ಕೆಳಗಡೆ ಬರ್ತಾ ಇದೆ. ಇದು ಹೇಗೆ ಗೊತ್ತಾಗ್ತದೆ? ನೀವು ಸಪೋಸ್ ನೀವು ಮಕರ ಸಂಕ್ರಾಂತಿ ಟೈಮಲ್ಲಿ ನೋಡಿ. ಸೊ ಅವಾಗ ಸೂರ್ಯ ಒಂದು ಕಡೆ ಇರ್ತಾನೆ. ಸೊ ಮಕರ ಸಂಕ್ರಾಂತಿ ಇಸ್ ಬಿಗಿನಿಂಗ್, ಉತ್ತರಾಯಣದ ಪ್ರಾರಂಭ. ಅದೇ 6 ತಿಂಗಳ ನಂತರ ನೀವು ನೋಡಿದ್ರೆ ಸೂರ್ಯ ಬಂದಿರ್ತಾನೆ ದಕ್ಷಿಣ ಭಾಗದಲ್ಲಿ. ರೈಟ್. ಸೊ ಸೂರ್ಯ ಉತ್ತರ ಭಾಗದಿಂದ ದಕ್ಷಿಣ ಭಾಗಕ್ಕೆ ಬರ್ತಾ ಇದೆ. ನಂತರ 6 ತಿಂಗಳು ಉತ್ತರ ಭಾಗಕ್ಕೆ ಹೋಗ್ತಾನೆ. ಸೊ ದಕ್ಷಿಣದಿಂದ ಉತ್ತರಕ್ಕೆ ಹೋಗ್ತಾನೆ. ಸೊ ಉತ್ತರಾಯಣ, ದಕ್ಷಿಣಾಯಣ. ಸೊ ಉತ್ತರಾಯಣ ಅಂದ್ರೆ ಸೂರ್ಯ ದಕ್ಷಿಣ ಭಾಗದಿಂದ ಉತ್ತರಕ್ಕೆ ಚಲನೆಯನ್ನ ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ದಕ್ಷಿಣಾಯಣ ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಬರೋಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ದಟ್ಸ್ ಕಾಲ್ಡ್ ದಕ್ಷಿಣಾಯಣ. ಸೊ ಉತ್ತರಾಯಣ, ದಕ್ಷಿಣಾಯಣ. ಓದ್ಲ ಗುರುಜಿ? ಫಸ್ಟ್ ಅರ್ಥ ಆಗ್ತಾ ಇದೆಯಾ ಹೇಳಿ ನನಗೆ, ಓದೋದು ನೆಕ್ಸ್ಟ್. ಅರ್ಥ ಆಗ್ತಾ ಇದೆ. ಆಗ್ತಾ ಇದೆಯಲ್ಲ? ಬಿಸಿಲು ಬೀಳುತ್ತಲ್ಲ ಗುರುಜಿ, ಅವಾಗ ಗೊತ್ತಾಗುತ್ತೆ. ಈ ಕಡೆ ಬರ್ತಾ ಸ್ವಲ್ಪ ಇರುತ್ತೆ. ಕಷ್ಟನೂ ಆಗುತ್ತೆ ಪ್ರಭುಜಿ ಅರ್ಥ ಆಗೋದಿಕ್ಕೆ. ಕಷ್ಟ ಆಗ್ತದೆ, ಅದಕ್ಕೆ ನಾನು ಸ್ಲೋ ಆಗಿ ಹೋಗ್ತಾ ಇದ್ದೀನಿ. ಓಕೆ. ಹರೇ ಕೃಷ್ಣ ಪ್ರಭುಜಿ. ಕೆಲವೊಂದು ವಿಷಯ ಅರ್ಥ ಆಗ್ಲಿಲ್ಲ, ಮತ್ತೆ ಓದ್ಬೇಕು, ಮತ್ತೆ ಕೇಳಬೇಕು. ಯಾಕಂದ್ರೆ ಸಂಪೂರ್ಣವಾಗಿ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಎಷ್ಟಾಗುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಓಕೆ. ಹರೇ ಕೃಷ್ಣ ಪ್ರಭುಜಿ. ಎಸ್ ಮಾತಾಡಿ. ಸೂರ್ಯ ಉತ್ತರಾಯಣ, ದಕ್ಷಿಣಾಯಣ, ಅದ್ ಇನ್ನೊಂದ್ಸಲ ತಿಳಿಸ್ಕೊಡಿ ಪ್ರಭುಜಿ. ಸೂರ್ಯ ಗ್ರಹದ ಚಲನೆ ಯಾವಾಗ ಉತ್ತರದ ಕಡೆ ಸ್ಟಾರ್ಟ್ ಆಗ್ತದೆ ಅದು ಉತ್ತರಾಯಣ. ಸೂರ್ಯದ ಚಲನೆ ಯಾವಾಗ ದಕ್ಷಿಣದ ಕಡೆ ಹೋಗುತ್ತೆ, ಸ್ಟಾರ್ಟ್ ಆಗುತ್ತೆ, ಅದು ದಕ್ಷಿಣಾಯಣ. ಓಕೆ. ಈಗ ನೋಡಿ ಸೂರ್ಯ ಎಲ್ಲಿದ್ದಾನೆ? ಈಗ ಜುಲೈ ಮಂತ್. ರೈಟ್. ಸೊ ಜನವರಿಯಲ್ಲಿ ಸುಮಾರು ಉತ್ತರಾಯಣ ಸ್ಟಾರ್ಟ್ ಆಯ್ತು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ. ಸೊ ಆಲ್ರೆಡಿ ದಕ್ಷಿಣಾಯನ ಸ್ಟಾರ್ಟ್ ಆಗ್ತದೆ. ಸೊ ಉತ್ತರಾಯಣ ಸ್ಟಾರ್ಟ್ ಆಗಿದ್ದು ಜನವರಿಲಿ. ಸೊ ದೆನ್ ಇಟ್ ಗೋಸ್ ಅಪ್ ಟು ನೆಕ್ಸ್ಟ್ ಜನವರಿವರೆಗೂ ದಕ್ಷಿಣಾಯನ ಸ್ಟಾರ್ಟ್ ಆಗ್ತದೆ. ನಂತರ ಮತ್ತೆ ಉತ್ತರಾಯಣ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಜನವರಿಯಲ್ಲಿ, ಮಕರ ಸಂಕ್ರಾಂತಿಯಲ್ಲಿ. ಸೊ ದರ್ ಇಸ್ 2 ಸಂಕ್ರಾಂತಿ ಎವ್ರಿ ಮಂತ್. ಪ್ರತಿ ತಿಂಗಳಲ್ಲೂ ಸಂಕ್ರಾಂತಿ ಇದೆ. ಸೊ ಮುಂದಿನ ಅಧ್ಯಾಯದಲ್ಲಿ ಬರ್ತದೆ ಇದು. ಮುಂದಿನ ಅಧ್ಯಾಯದಲ್ಲಿ ಇನ್ನೂ ಡೀಟೇಲ್ ಹೇಳೋಣ. ಸೊ ಮಕರ ಸಂಕ್ರಾಂತಿ ಈಸ್ ಉತ್ತರಾಯಣ ಬಿಗಿನಿಂಗ್. ಕರ್ಕ ಸಂಕ್ರಾಂತಿ ಅದು ದಕ್ಷಿಣಾಯಣದ ಪ್ರಾರಂಭ. ಓಕೆ. ಕರ್ಕ ಸಂಕ್ರಾಂತಿ ದಕ್ಷಿಣಾಯಣದ ಪ್ರಾರಂಭ. ಓಕೆ. ಮಕರ ಸಂಕ್ರಾಂತಿ ಉತ್ತರಾಯಣದ ಪ್ರಾರಂಭ. ಸೊ ಈಗ ನೀವು ನೋಡಿದರೆ ಈ ಸದ್ಯಕ್ಕೆ ಸೂರ್ಯ ಉತ್ತರ ದಿಕ್ಕಿನಲ್ಲಿ ಉದಯವಾಗ್ತಾನೆ. ಸೊ ಪ್ರತಿದಿನ ನೀವು ಸೂರ್ಯನನ್ನು ನೋಡ್ತಾ ಇರಿ, ಸ್ವಲ್ಪ ದಕ್ಷಿಣಕ್ಕೆ ಬರ್ತಾನೆ. ಜನವರಿ ಮಧ್ಯದಲ್ಲಿ ಯಾವಾಗ ಸೂರ್ಯ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ, ಆಗ he will be towards the southernmost part, ದಕ್ಷಿಣ ಭಾಗದ ತುದಿಯಲ್ಲಿರ್ತಾನೆ. ನಂತರ ಉತ್ತರಾಯಣದಿಂದ ಏನಾಗುತ್ತೆ, ಮಕರ ಸಂಕ್ರಾಂತಿಯಿಂದ ಮತ್ತೆ ಸೂರ್ಯ ಉತ್ತರದ ಕಡೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸ್ವಲ್ಪ ಉತ್ತರಕ್ಕೆ ಬರ್ತಾನೆ. ಸೊ ಮತ್ತೆ ಕರ್ಕ ಸಂಕ್ರಾಂತಿ ಸಮಯದಲ್ಲಿ he is at the peak of the north. ನಂತರ ಮತ್ತೆ ದಕ್ಷಿಣಕ್ಕೆ ಬರ್ತಾನೆ. ಭೂ ಪ್ರದೇಶನೂ ಇದಾಗುತ್ತಲ್ಲ ಗುರುಜಿ, ನಾವ್ ಎಲ್ಲಿದ್ದೀವಿ ಅದ್ರ ಮೇಲೆ ಏನು
ಇದಾಗುತ್ತಲ್ಲ ಗುರುಜಿ. ಸೊ ನಮ್ಮ ರಿಲೇಟಿವ್ ಪೊಸಿಷನ್ನೇ ನೋಡ್ತಾ ಇದ್ದೀವಿ ನಾವು. ನಮ್ಮ ಭೂಮಿಯಿಂದ ನೋಡಿದಾಗ ಸೂರ್ಯ ಉತ್ತರಕ್ಕೆ ಹೋಗ್ತಾ ಇದ್ದಾನೆ 6 ತಿಂಗಳು, ಮತ್ತೆ ಸೂರ್ಯ ದಕ್ಷಿಣಕ್ಕೆ ಹೋಗ್ತಾ ಇದ್ದಾನೆ 6 ತಿಂಗಳು. ಸೊ ಈಗ ನೋಡಿ ಇಲ್ಲಿ ಮತ್ತೆ ಫೋಟೋಗೆ ಹೋಗೋಣ. So ಇಲ್ಲಿ ನೋಡಿದಾಗ ಸೊ ಭೂಮಿಯಲ್ಲಿದೆ, ಇದು ಮೇರು ಪರ್ವತ, ಇದು ಜಂಬೂದ್ವೀಪ, ಕರೆಕ್ಟ್. ಜಂಬೂದ್ವೀಪದಲ್ಲಿ ಭೂಮಿ ಇದೆ, ನಾವಿಲ್ಲಿದ್ದೀವಿ. ಓಕೆ, ನಾವಿಲ್ಲೇನು ನೋಡ್ತಾ ಇದೀವಿ? ಈ ಪಾಯಿಂಟ್ ಇಂದ ನೋಡ್ತಾ ಇದೀವಿ. ಓಕೆ, ಗೊತ್ತಾಗ್ತಾ ಇದೆಯಾ? ಆರ್ ದಿಸ್ ಪಾಯಿಂಟ್. ಇದು ಭೂಮಂಡಲ. ಸೊ ಇದು ಮಾನಸೋತ್ತರ ಪರ್ವತ. ಓಕೆ, ಇನ್ನು ಎತ್ತರವಾಗಿದೆ, ಸ್ವಲ್ಪ ಕಮ್ಮಿನೇ ಮಾಡಿದ್ದೀನಿ. ವೆರಿ ಟಾಪ್. ಸೊ ಸೂರ್ಯ ಸೂರ್ಯಗ್ರಹ ಮೇಲಿದ್ದಾಗ ನಮಗೆ ಸೂರ್ಯ ಎಲ್ಲಿ ಕಾಣಿಸ್ತಾನೆ? ಫ್ರಮ್ ಫಾರೆಸ್ಟ್ ಸನ್ ವಿಲ್ ಬಿ ವಿಸಿಬಲ್. ಯಾರು ಟಚ್ ಮಾಡ್ತಾ ಇದ್ದೀರಾ? 100 ಟಚ್ ಮಾಡಬೇಡಿ. ಸೊ ಸೂರ್ಯ ಇಲ್ಲಿ ಕಾಣಿಸ್ತಾನೆ. ಸೊ ಸೂರ್ಯ ದಕ್ಷಿಣಕ್ಕೆ ಬಂದಾಗ ಸೂರ್ಯ ನಮಗೆ ಎಲ್ಲಿ ಕಾಣಿಸ್ತಾನೆ? ಸೊ ದಟ್ಸ್ ದ ಡಿಫರೆನ್ಸ್. ಸೊ ಇದು ಸೂರ್ಯ ಯಾವಾಗ ದಕ್ಷಿಣ ಭಾಗದಿಂದ ಉತ್ತರಕ್ಕೆ ಹೋಗ್ತಾನೆ, ದಟ್ಸ್ ಕಾಲ್ಡ್ ಉತ್ತರಾಯಣ. ಯಾವಾಗ ಸೂರ್ಯ ಉತ್ತರದಿಂದ ದಕ್ಷಿಣಕ್ಕೆ ಬರ್ತಾನೆ, ಅದು ದಕ್ಷಿಣಾಯಣ. ಅರ್ಥ ಆಗ್ತಾ ಇದೆಯಾ? ಯಾರು ಕೇಳಿದ ಪ್ರಶ್ನೆ? ಐ ಹೋಪ್ ಇಟ್ ಇಸ್ ಕ್ಲಿಯರ್. ಎಸ್ ಮಾಧುರಿ. ಸೊ ಈ ಉತ್ತರಾಯಣ ದಕ್ಷಿಣ, ಪ್ರತಿಯೊಂದು ಗ್ರಹಕ್ಕೂ ಉತ್ತರಾಯಣ ದಕ್ಷಿಣ ಇದೆ. ಸೂರ್ಯಗ್ರಹ ಇಲ್ಲಿದ್ದಾನೆ, ಮತ್ತೆ ಬೇರೆ ಬೇರೆ ಗ್ರಹಗಳು ಬೇರೆ ಬೇರೆ ಸ್ಥಾನದಲ್ಲಿದ್ದಾವೆ, ರೈಟ್. ಬೃಹಸ್ಪತಿ, ಶುಕ್ರ, ಶನಿ, ರೈಟ್, ಮಂಗಳ, there are different points and they're all going around the going around ಮೇರು ಪರ್ವತ, ರೈಟ್. ಸೊ ಪ್ರತಿಯೊಂದು ಗ್ರಹದ ಆರ್ಬಿಟ್ ಇದೆ, they are all going round and round and round. ಸೊ ಈ ಪ್ರತಿಯೊಂದು ಗ್ರಹಕ್ಕೂ ಕೂಡ ಉತ್ತರಾಯಣ ದಕ್ಷಿಣಾಯಣ. ಮೇಲೆ ಹೋಗ್ತಿರ್ತವೆ, ಕೆಳಗೆ ಬರ್ತಾ ಇರ್ತವೆ. ಕೆಲವೊಂದು ಕೆಳಗೆ ಬರ್ತಾರೆ, ಕೆಲವೊಂದು ಮೇಲೆ ಹೋಗ್ತಾರೆ, ರೈಟ್. ಕೆಲವೊಂದು ಕೆಳಗೆ ಬರ್ತಾರೆ, ಕೆಲವೊಂದು ಮೇಲೆ ಹೋಗ್ತಾರೆ. ಸೊ ಅದು ಆ್ಯಂಡ್ ಆಲ್ ದೀಸ್ ಗ್ರಹಸ್, ಪ್ರತಿಯೊಂದು ಗ್ರಹ ನಕ್ಷತ್ರ ಇವೆಲ್ಲವೂ, ರೈಟ್. ಇಲ್ಲಿ ಧ್ರುವ ತರ ಇದೆ ತಾನೆ, ಧ್ರುವ ಇಟ್ಸ್ ಕಾಲ್ಡ್ ಧ್ರುವ, ಧ್ರುವ ನಕ್ಷತ್ರ. ದೇ ಆರ್ ಆಲ್ ಕನೆಕ್ಟೆಡ್ ಟು ಧ್ರುವ ನಕ್ಷತ್ರ, ರೈಟ್. ಇವನ್ ಸೂರ್ಯ ಕೂಡ ಧ್ರುವ ನಕ್ಷತ್ರ ಕನೆಕ್ಷನ್ ಆಗಿದೆ. ಸೊ ಧ್ರುವ ನಕ್ಷತ್ರದ ಪ್ರಭಾವದಿಂದ ಕೆಲವು ಗ್ರಹಗಳು ಮೇಲೆ ಹೋಗ್ತವೆ, ಕೆಲವು ಕೆಳಗಡೆ ಬರ್ತವೆ. ಸೊ ಎಲ್ಲ ಗ್ರಹಗಳಿಗೂ ಉತ್ತರಾಯಣ ದಕ್ಷಿಣಾಯಣ ಇದೆ. ಬಟ್ ದೇ ಆಲ್ ಕೀಪ್ ಗೋಯಿಂಗ್ ರೌಂಡ್ ಇನ್ ಕ್ಲಾಕ್ವೈಸ್ ಡೈರೆಕ್ಷನ್. ಕ್ಲಾಕ್ವೈಸ್ ಡೈರೆಕ್ಷನ್ ಅಲ್ಲಿ ಎಲ್ಲರೂ ಸುತ್ತುತ್ತಾ ಇದ್ದಾರೆ. ಸೊ ಎಲ್ಲ ಗ್ರಹಗಳು ಸುತ್ತುತ್ತಾ ಇದ್ದಾವೆ, ಮತ್ತೆ ತಾರಾಮಂಡಲಗಳು, ರಾಶಿಗಳು ಸುತ್ತುತ್ತಾ ಇದ್ದಾವೆ. ದೇ ಆರ್ ಆಲ್ ಗೋಯಿಂಗ್ ರೌಂಡ್ ಅಂಡ್ ರೌಂಡ್. ಸೊ ತಾರಾಮಂಡಲಗಳು ಸುತ್ತುತ್ತಾ ಇದ್ದಾವೆ, ಗ್ರಹಗಳು ಸುತ್ತುತ್ತಾ ಇದ್ದಾವೆ. ಆ ತಾರೆಗಳು, ರಾಶಿಗಳೆಲ್ಲ ಒಂದೇ ಸ್ಪೀಡಲ್ಲಿ ಸುತ್ತುತ್ತಾ ಇರ್ತವೆ. ದೇ ಆರ್ ಆಲ್ ಗೋಯಿಂಗ್ ಒನ್ ಸ್ಪೀಡ್, ದೇ ಗೋಯಿಂಗ್ ರೌಂಡ್ ಲೈಕ್ ದಿಸ್. ಆದರೆ ಗ್ರಹಗಳ ಸ್ಪೀಡ್ ಏನಿದೆ ಬೇರೆ ಬೇರೆ ಇದೆ. ಸೂರ್ಯನ ಸ್ಪೀಡ್ ಒಂದು ರೀತಿ, ಬೃಹಸ್ಪತಿಯ ಸ್ಪೀಡ್ ಇನ್ನೊಂದು ರೀತಿ, ಬುಧ ಗ್ರಹದ ಸ್ಪೀಡ್ ಇನ್ನೊಂದು ರೀತಿ. ಶನಿ ತುಂಬ ಸ್ಲೋ ಆಗಿ ಹೋಗ್ತಾನೆ, ಶನಿ ತುಂಬ ಸ್ಲೋಯೆಸ್ಟ್, ರೈಟ್. ನಂತರ ಚಂದ್ರ ತುಂಬ ವೇಗವಾಗಿ ಹೋಗ್ತಾನೆ. ಸೊ ಚಂದ್ರ, ಸೂರ್ಯ ಎಲ್ಲರ ಸ್ಪೀಡು ಬೇರೆ ಬೇರೆ ಇದೆ. ಅದಕ್ಕೆ ಈ ಗ್ರಹಗಳೆಲ್ಲ ಒಂದು ಸಮಯದಲ್ಲಿ ಒಂದು ರಾಶಿಯಲ್ಲಿ ಇರ್ತವೆ, ಇನ್ನೊಂದು ಸಮಯದಲ್ಲಿ ಇನ್ನೊಂದು ರಾಶಿ ಇರ್ತವೆ. ದೇ ಕೀಪ್ ಗೋಯಿಂಗ್ ಫ್ರಮ್ ಒನ್ ಟು ಅನದರ್. ಅರ್ಥ ಆಗ್ತಾ ಇದೆಯಾ? ಅರ್ಥ.
ಸೊ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಬಟ್ ಎಷ್ಟಾಗುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಳಿ. ನನಗೆ ಎಷ್ಟು ಅರ್ಥ ಆಗಿದೆ ನಾನು ತಿಳಿಸೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಶ್ಲೋಕ. ಇದು ಏನು ಅರ್ಥ ಆಗ್ತದೆ ಅಂದರೆ, ಭಾಗವತದಲ್ಲೂ ಕೂಡ ಇಷ್ಟು ಡೀಟೇಲ್ ಆಗಿ ವೈಜ್ಞಾನಿಕವಾಗಿ ನಮ್ಮ ಸೃಷ್ಟಿಯ ಬಗ್ಗೆ ವರ್ಣನೆ ಮಾಡಿದ್ದಾರೆ ಅಂತ ಅರ್ಥ. 5ನೇ ಶ್ಲೋಕ. ಎಸ್, ರೇಣುಕದೇ ಮಾತಾಜಿ ಓದಿ. 4ನೇ ಶ್ಲೋಕ ಓದ್ಬೇಕಲ್ವ ಗುರುಜಿ? 4ನೇದ? ಓಕೆ. ಸೂರ್ಯನು ಮೇಷ ಮತ್ತು ತುಲಾ ರಾಶಿಗಳಲ್ಲಿ ಚಲಿಸುವಾಗ ಹಗಲು ರಾತ್ರಿಗಳು ಪರಸ್ಪರ ಸಮವಾಗಿರುತ್ತದೆ. ಅವನು ವೃಷಭವೇ ಮೊದಲಾದ 5 ರಾಶಿಗಳಲ್ಲಿ ಚಲಿಸುವಾಗ ಹಗಲಿನ ಅವಧಿ ಹೆಚ್ಚಿರುತ್ತದೆ. ಮುಂದೆ ಹಗಲು ರಾತ್ರಿ ಅವಧಿ ತುಲಾ ರಾಶಿಯಲ್ಲಿ ಸಮವಾಗುವ ತನಕ ಅದು ತಿಂಗಳು ಕ್ರಮೇಣ ಅರ್ಧ ಗಂಟೆಯಷ್ಟು ಕುಗ್ಗುತ್ತದೆ. ಸೊ ಪ್ರತಿಯೊಂದು ರಾಶಿಯಲ್ಲಿದ್ದಾಗ ದಿನ ಮತ್ತೆ ಹಗಲು ಬೇರೆ ಬೇರೆ ಇರ್ತದೆ. ರೈಟ್. ಈಗ ನೋಡಿ, ಸೂರ್ಯೋದಯ ಎಸ್ಪೆಷಲಿ ಚಳಿಗಾಲದಲ್ಲಿ ಸೂರ್ಯೋದಯ ಲೇಟಾಗಿ ಆಗುತ್ತೆ, ಸೂರ್ಯಾಸ್ತ ಬೇಗ ಆಗ್ತದೆ. ರೈಟ್. ಮತ್ತು ಬೇಸಿಗೆಗಾಲದಲ್ಲಿ ಸೂರ್ಯೋದಯ ಬೇಗ ಆಗ್ತದೆ ಮತ್ತು ಸೂರ್ಯಾಸ್ತ ಲೇಟಾಗಿ ಆಗ್ತದೆ. ರೈಟ್. ಸೊ ಈಗಿನ ಸಮಯ ನೋಡಿದರೆ ಸೂರ್ಯೋದಯ ಆಲ್ಮೋಸ್ಟು ಬೆಂಗಳೂರಲ್ಲಿ 5:45 ಆಗ್ತದೆ ಸೂರ್ಯೋದಯ, ಮತ್ತು ಸೂರ್ಯಾಸ್ತ ಆಗೋದು ಸುಮಾರು 7 ಗಂಟೆ. ಸೊ ಲಾಂಗ್ 13 hours ಆಫ್ ಡೇ. ಅದೇ ನೀವು ಚಳಿಗಾಲದಲ್ಲಿ ನೋಡಿದ್ರೆ ಸಮವೇರ್ ಅರೌಂಡ್ ಅಕ್ಟೋಬರ್ ನವಂಬರಲ್ಲಿ ನೋಡಿದ್ರೆ ದೆನ್ ಹಗಲು ಕೇವಲ 11 ಗಂಟೆ ಇರ್ತದೆ, ರಾತ್ರಿ 13 ಗಂಟೆ ಇರ್ತದೆ. ರೈಟ್. ಸೊ ಇಟ್ ಕೀಪ್ಸ್ ಆನ್ ಚೇಂಜಿಂಗ್. ಸೊ ದಿನ ರಾತ್ರಿಗಳು ಕೆಲವೊಮ್ಮೆ ಹಿಗ್ಗುತ್ತವೆ, ಕೆಲವೊಮ್ಮೆ ಕುಗ್ಗುತ್ತವೆ. ಓಕೆ, ನೆಕ್ಸ್ಟ್ ಶ್ಲೋಕ ಯಾರು ಓದ್ತೀರಾ? ರಾಧಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಓದಿ, 5ನೇ ಶ್ಲೋಕ ಓದಿ. ಓದನ. ಸೂರ್ಯನು ವೃಶ್ಚಿಕ ರಾಶಿಯಿಂದ ಆರಂಭ ಮಾಡಿ ಮುಂದಿನ 5 ರಾಶಿಗಳಲ್ಲಿ ಹಾಯುವಾಗ ಮಕರ ರಾಶಿಯವರೆಗೆ ಹಗಲಿನ ಅವಧಿ ಕುಗ್ಗುತ್ತದೆ. ಹಗಲು ರಾತ್ರಿಗಳು ಮತ್ತೆ ಸಮವಾಗುವ ತನಕ ಮೇಷರಾಶಿಯವರೆಗೆ ಈ ಅವಧಿಯು ತಿಂಗಳು ಕ್ರಮೇಣ ಹೆಚ್ಚುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ಥ್ಯಾಂಕ್ ಯು. ಸೊ ಈಗ ನೀವು ನೋಡಿದ್ರೆ ಸೂರ್ಯ ಮಿಥುನ ರಾಶಿಯಲ್ಲಿದ್ದಾರೆ. ರೈಟ್. ಸೊ ದ ಡೇಸ್ ಆರ್ ಗ್ರ್ಯಾಜುಲಿ ಶ್ರಿಂಕಿಂಗ್. ಈಗ ಹಗಲುಗಳು ಕಮ್ಮಿ ಆಗ್ತಾ ಹೋಗ್ತವೆ. ರೈಟ್. ಸೊ ನಂತರ ಮತ್ತೆ ಹಗಲುಗಳು ಜಾಸ್ತಿ ಆಗ್ತಾ ಹೋಗ್ತವೆ, ಹೆಚ್ಚುತ್ತಾ ಹೋಗ್ತವೆ. ಬಟ್ ತುಲಾ ರಾಶಿ ಮತ್ತು ಮೇಷ ರಾಶಿಯಲ್ಲಿ ಹಗಲು ರಾತ್ರಿ ಸಮಾನವಾಗಿರ್ತವೆ, ಬಟ್ ಲೇಟರ್ ಆನ್ ಇಟ್ ವಿಲ್ ಬಿ ಡಿಫರೆಂಟ್. ಓಕೆ, ನೆಕ್ಸ್ಟ್ ಶ್ಲೋಕ. ಪ್ರೇಮ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಸೂರ್ಯನು ದಕ್ಷಿಣ ದಿಕ್ಕಿಗೆ ಹೋಗುವವರೆಗೆ ಹಗಲಿನ ಅವಧಿ ಹೆಚ್ಚುತ್ತಾ ಹೋಗುತ್ತದೆ. ಹಾಗೆಯೇ ಸೂರ್ಯನು ಉತ್ತರದ ಕಡೆಗೆ ಚಲಿಸುವ ರಾತ್ರಿಯ ಈಗ ಮಾನಸೋತ್ತರ ಪರ್ವತದ ಮೇಲೆ ಸೂರ್ಯನ ಮಾರ್ಗ ಹೇಗಿದೆ ಅಂತ ನೋಡಿ. ಸೊ ಮಾನಸೋತ್ತರ ಪರ್ವತದ ಮೇಲೆ ಕೂಡ 4 ರಾಜಧಾನಿಗಳಿವೆ, ನಗರಗಳಿವೆ. ಪೂರ್ವ ದಿಕ್ಕಿನಲ್ಲಿ ದೇವಧಾನಿ, ಪೂರ್ವ ದಿಕ್ಕಿನಲ್ಲಿ ಯಾರಿರ್ತಾರೆ? ಇಂದ್ರನ ನಗರ ದೇವಧಾನಿ. ಪಶ್ಚಿಮ ದಿಕ್ಕಿನಲ್ಲಿ ವರುಣನ ನಗರ ನಿಮ್ಲೋಚನಿ. ದಕ್ಷಿಣ ದಿಕ್ಕಿನಲ್ಲಿ ಯಮರಾಜನ ನಗರ ಸಂಯಮಣಿ ಮತ್ತು ಉತ್ತರ ದಿಕ್ಕಿನಲ್ಲಿ ಸೋಮನ ನಗರ ವಿಭಾವರಿ. ಈ 4 ನಗರಗಳಿವೆ. ಓಕೆ, ಇದನ್ನು ಓದಿ. ಶುಕಮುನಿಗಳು ಮುಂದುವರಿಸಿದರು. ಪ್ರಿಯರಾಜನೇ,
ಈ ಹಿಂದೆ ಹೇಳಿದಂತೆ ಸೂರ್ಯನು ಮಾನಸೋತ್ತರ ಪರ್ವತದ ಎಲ್ಲಾ ಕಡೆಗಳಲ್ಲೂ ಚಲಿಸುತ್ತಾನೆ. ಅವನು ಚಲಿಸುವ ವೃತ್ತದ ವಿಸ್ತೀರ್ಣ 9,51,00,000 ಯಾ 51 ಲಕ್ಷ ಯೋಜನೆಗಳು. 76 ಮೈಲಿಗಳು ಎಂದು ವಿದ್ವಾಂಸರು ಹೇಳುತ್ತಾರೆ. 76 ಕೋಟಿ 8 ಪರ್ವತ ಲಕ್ಷ 8 ಕೋಟಿ ಲಕ್ಷ 8 ಲಕ್ಷ ಮೈಲಿ. ಮೈಲಿಗಳು ಎಂದು ವಿದ್ವಾಂಸರು ಹೇಳುತ್ತಾರೆ. ಮಾನಸೋತ್ತರ ಪರ್ವತದ ಮೇಲ್ಭಾಗದಲ್ಲಿ ಸುಮೇರು ಪರ್ವತದ ಪೂರ್ವ ಭಾಗಕ್ಕೆ ದೇವಯಾನಿ ಎಂಬ ಸ್ಥಳವಿದೆ. ಅದು ಇಂದ್ರದೇವನಿಗೆ ಸೇರಿದುದು. ಹಾಗೆಯೇ ದಕ್ಷಿಣ ಭಾಗಕ್ಕೆ ಸಂಯಾನಿ ಎಂಬ ಸ್ಥಳವಿದೆ ಎಂದು ಯಮರಾಜನಿಗೆ ಸೇರಿದುದು. ಪಶ್ಚಿಮ ಭಾಗದಲ್ಲಿರುವ ನಿಮ್ಲೋಚನಿ ಎಂಬ ಸ್ಥಳ ವರುಣನಿಗೂ, ಉತ್ತರ ಭಾಗದ ವಿಭಾಗವರಿ ಎಂಬ ಸ್ಥಳ ಚಂದ್ರದೇವನಿಗೂ ಸೇರಿದುದು. ಈ ಎಲ್ಲಾ ಕಡೆಯಲ್ಲೂ ನಿರ್ದಿಷ್ಟ ಸಮಯಕ್ಕೆ ಅನುಸಾರವಾಗಿ ಸೂರ್ಯೋದಯ, ಮಧ್ಯಾಹ್ನ ಸೂರ್ಯಾಸ್ತ, ಮಧ್ಯರಾತ್ರಿಯಲ್ಲಿ ಉಂಟಾಗುತ್ತದೆ. ಆ ಮೂಲಕ ಎಲ್ಲಾ ಜೀವಿಗಳು ತಮ್ಮ ಬಗೆ ಬಗೆಯಾದ ಉದ್ಯೋಗ ಕರ್ಮಗಳಲ್ಲಿ ತೊಡಗುವಂತೆ ಮತ್ತು ನಿವೃತ್ತರಾಗುವಂತೆ ಮಾಡುತ್ತವೆ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಮತ್ತೆ ಡ್ರಾಯಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ಹೇಗೆ ಮಾಡ್ತೀನಿ ಅಂದರೆ, ಮೇಲ್ಭಾಗದಿಂದ ನೋಡಿದ್ರೆ ಹೇಗೆ ಕಾಣಿಸುತ್ತೆ ನೋಡಿ. ಇದು ಮೇರು ಪರ್ವತ, ಅದು ಜಂಬೂ ದ್ವೀಪ. ಓಕೆ, ಹಲವಾರು ದ್ವೀಪಗಳಿವೆ. ಫೈನಲಿ ಪುಷ್ಕರ ದ್ವೀಪ. ಇದು ಪುಷ್ಕರ ದ್ವೀಪದ ವಿಸ್ತೀರ್ಣ. ಓಕೆ, ಪುಷ್ಕರ ದ್ವೀಪದ ಮಧ್ಯದಲ್ಲಿದೆ ಮಾನಸೋತ್ತರ ಪರ್ವತ. ಮತ್ತೆ ಐ ಕ್ಯಾನ್ ಡ್ರಾ ಸರ್ಕಲ್ಸ್ ಈಸಿಲಿ. ಓಕೆ, ಪರ್ಫೆಕ್ಟ್ ಆಗುತ್ತೆ. ಇದು ಪುಷ್ಕರ ದ್ವೀಪ. ಹೋಲ್ ಪೋರ್ಷನ್, ಮಿಡಲ್ ಪೋರ್ಷನ್ ಏನಿದೆ ಅದು ಪುಷ್ಕರ ದ್ವೀಪ. ಅದರ ಮಧ್ಯದಲ್ಲಿದೆ ಇನ್ನೊಂದು ಚಕ್ರ ಬಿಡಿಸಬೇಕು. ಓಕೆ, ಬರೆಯೋಣ. ಇದರ ಮಧ್ಯದಲ್ಲಿ ಇದು ಮಾನಸೋತ್ತರ ಪರ್ವತ. ಓಕೆ, ಬ್ಲೂ ಕಲರ್ ಏನಿದೆ ಮಾನಸೋತ್ತರ ಪರ್ವತ ಪುಷ್ಕರ ದ್ವೀಪದಲ್ಲಿ ಮಧ್ಯದಲ್ಲಿದೆ. ಸೊ ಉತ್ತರ ಇದು ನಾರ್ತ್, ಇದು ಪೂರ್ವ, ಈಸ್ಟ್. ಓಕೆ, ಇದು ವೆಸ್ಟ್, ನಾರ್ತ್, ಸೌತ್. ಸೊ ಈಸ್ಟ್ ಅಲ್ಲಿ ಯಾವ್ದಿದೆ, ಯಾವ ಲೋಕ ಅದು, ಯಾವ ನಗರ? ಈಸ್ಟ್ ಅಲ್ಲಿ ಇದೆ ದೇವಧಾನಿ. ಇಲ್ಲಿದೆ ದೇವಧಾನಿ. ದೇವಧಾನಿ. ದಕ್ಷಿಣ ಭಾಗದಲ್ಲಿದೆ ಸಂಯಮಣಿ. ಸಂಯಮಣಿ. ಇಲ್ಲಿ ನಿಮ್ಲೋಚನಿ. ಅದು ಉತ್ತರದಲ್ಲಿದೆ ಯಾವುದು? ವಿಭಾವರಿ. ಅರ್ಥ ಆಗ್ತದೆಯಾ? ಸೊ ಸೂರ್ಯ ಈ ರೀತಿ ಚಲಿಸ್ತಾ ಇದ್ದಾನೆ ಮಾನಸೋತ್ತರ ಪರ್ವತದ ಮೇಲೆ.
ಸೊ ಪೂರ್ವದಿಂದ ಸ್ಟಾರ್ಟ್ ಮಾಡಿ ಸುತ್ತಾ ಇದ್ದಾನೆ, ಗೋಯಿಂಗ್ ಇನ್ ದ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ನಾವೆಲ್ಲಿದ್ದೀವಿ? ಮೇರು ಪರ್ವತದ ಸುತ್ತ ಜಂಬೂದ್ವೀಪ ಇದೆ, ನಾವಿಲ್ಲಿದ್ದೀವಿ ದಕ್ಷಿಣ ಭಾಗದಲ್ಲಿ, ಭಾರತ ಖಂಡದಲ್ಲಿ, ಭಾರತ ವರ್ಷದಲ್ಲಿ. ಓಕೆ. ಸೊ ಸೂರ್ಯೋದಯವಾಗುವಾಗ ಸೂರ್ಯ ನಮಗೆ ಇಲ್ಲಿ ಕಾಣಿಸ್ತಾನೆ. ರೈಟ್. ಸಪೋಸ್ ನಾವಿಲ್ಲಿ ನಿಂತು ನೋಡ್ತಾ ಇದ್ದೀವಿ ರೈಟ್, ಭೂಮಿ ಮೇಲೆ. ಸೊ ಸೂರ್ಯೋದಯ ಇಲ್ಲಿಂದ ಆಗುತ್ತದೆ ಪೂರ್ವ ದಿಕ್ಕಿನಲ್ಲಿ. ರೈಟ್. ಸೊ ಸೂರ್ಯೋದಯ ಇದು ಮಾರ್ನಿಂಗ್ ಟೈಮ್. ಮಾರ್ನಿಂಗ್ ಟೈಮಲ್ಲಿ ಸೂರ್ಯ ಇಲ್ಲಿದ್ದಾನೆ. ನಂತರ ಸುತ್ತಾ ಬರ್ತಾನೆ, ಇಲ್ಲಿ ಮಧ್ಯಾಹ್ನ ಆಗ್ತದೆ, ನೂನ್. ಓಕೆ. ಮತ್ತೆ ಇಲ್ಲಿ ಈವ್ನಿಂಗ್, ಸಂಧ್ಯಾಕಾಲ. ಓಕೆ. ಮತ್ತೆ ರಾತ್ರಿ ಇಲ್ಲಿ ಬರ್ತಾನೆ. ಇಲ್ಲಿ ಬಂದಾಗ ಸೂರ್ಯ ಕಾಣಿಸೋದಿಲ್ಲ. ಈಗ ನಾವು ಇಲ್ಲಿ ನಿಂತಿದ್ದೀವಲ್ಲ, ಭೂಮಿ ಇಲ್ಲಿದೆ. ಇಟ್ ಇಸ್ ಭೂಮಿ. ಭೂಮಿ ಈ ಭಾಗದಲ್ಲಿದೆ ನಾವು. ರೈಟ್. ಸೊ ಅದಕ್ಕೆ ನಮಗೆ ಸೂರ್ಯ ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ಕಾಣಿಸ್ತಾನೆ. ಓಕೆ. ಸೂರ್ಯ ಈ ಕಡೆ ಹೋದಾಗ ನಮಗೆ ಕಾಣಿಸೋದಿಲ್ಲ. ಈ ಪೋರ್ಷನ್ ಅಲ್ಲಿ ನಮಗೆ ಸೂರ್ಯ ಕಾಣಿಸೋದಿಲ್ಲ, ಯಾಕಂದ್ರೆ ಮೇರು ಪರ್ವತ ಇದೆ. ದೊಡ್ಡ ಮೇರು ಪರ್ವತ ಇದ್ದ ಕಾರಣ ಮೇರು ಪರ್ವತದ ಒಂದು ಛಾಯೆ ಕಾಣಿಸ್ಕೊಡುತ್ತೆ. ರೈಟ್. ಸೊ ದಿಸ್ ಇಸ್ ಕಾಲ್ಡ್ ನೈಟ್. ದಿಸ್ ಇಸ್ ಕಾಲ್ಡ್ ಡೇ ಫಾರ್ ಅಸ್. ಓಕೆ. ಸೂರ್ಯ ಇಲ್ಲಿಂದ ಇಲ್ಲಿ ಹೋಗುವಾಗ, ಪೂರ್ವದಿಂದ ಪಶ್ಚಿಮಕ್ಕೆ ಹೋಗೋರು ಅದು ದಿನ, ಮತ್ತೆ ಆ ಕಡೆ ಹೋದಾಗ ಅದು ರಾತ್ರಿ. ಅರ್ಥ ಆಗ್ತಾ ಇದೆಯಾ? ಸೊ ಲೈಕ್ ದಿಸ್ 12 hours, 24 hours. ರೈಟ್. ಸೊ ದೇವಧಾನಿಯಿಂದ ಸಮಯಮಣಿ ಹೋಗೋದಕ್ಕೆ 6 hours, ಸಮಯಮಣಿಯಿಂದ ನಿಮ್ಲೋಚನೆ ಹೋಗೋದಕ್ಕೆ 6 hours, ನಿಮ್ಲೋಚನೆಯಿಂದ ವಿಭಾರಿಗೆ ಹೋಗೋದಕ್ಕೆ ಮತ್ತೆ 6 hours ಬೇಕು, ವಿಭಾವರಿಯಿಂದ ದೇವಧಾನಿ ಹೋಗೋದಕ್ಕೆ ಮತ್ತೆ 6 hours. ಟೋಟಲ್ 24 hours. ಎಕ್ಸಾಕ್ಟ್ಲಿ 24 ಅಲ್ಲ, 23 hours. ರೈಟ್. 59 minutes some seconds. ಎಕ್ಸಾಕ್ಟ್ಲಿ 24 ಆಗೋದಿಲ್ಲ, ಸ್ವಲ್ಪ ಕಮ್ಮಿ ಆಗ್ತದೆ. ಓಕೆ. ಅರ್ಥ ಆಗ್ತಾ ಇದೆಯಾ? ಓಕೆ. ಹಗಲು ರಾತ್ರಿ ಬಗ್ಗೆ ನೋಡಿ ಹೇಗೆ ಅಂತ. ಸೊ ಇದು ಜಂಬೂದ್ವೀಪ ತಾನೆ. ಜಂಬೂದ್ವೀಪದಲ್ಲಿ ಮೇರು ಪರ್ವತ ಇದೆ. ಮೇರು ಪರ್ವತ ದಕ್ಷಿಣ ಭಾಗದಲ್ಲಿ ಭೂಮಿ ಇದೆ, ಭಾರತ ಖಂಡವಿದೆ, ನಾವಿಲ್ಲಿದ್ದೀವಿ. ಓಕೆ. ಸೂರ್ಯ ಸುತ್ತಾ ಇದ್ದಾನೆ. ಸೊ ಮೇರು ಪರ್ವತ ತುಂಬಾ ದೊಡ್ಡದಾಗಿದೆ. ಇಟ್ಸ್ ಲೈಕ್ ಎ ಸಾಲಿಡ್ ಮೌಂಟೇನ್, ಫುಲ್ಲಿ ಸಾಲಿಡ್ ಮೌಂಟೇನ್, ಸಾಲಿಡ್ ಗೋಲ್ಡನ್ ಮೌಂಟೇನ್. ಫೋಟೋಗ್ರಾಫಲ್ಲಿ ಚಿತ್ರಿಸೋದು ತುಂಬಾ ಕಷ್ಟ, ಬಟ್ ಇದು ಸಾಲಿಡ್ ಮೌಂಟೇನ್ ಆಗಿದ್ದ ಕಾರಣ. ಓಕೆ. ಸೂರ್ಯ ಪೂರ್ವದಲ್ಲಿದ್ದಾಗ, ಸೂರ್ಯ ಪೂರ್ವದಲ್ಲಿದ್ದಾಗ ಸೂರ್ಯೋದಯ ಕಾಣಿಸುತ್ತೆ, ಸೂರ್ಯನ ಬೆಳಕು ನಮಗೆ ತಟ್ಟುತ್ತೆ. ಸೊ ಈ ಪೋರ್ಷನ್ ಅಲ್ಲಿ ಸೂರ್ಯ ಇದ್ದಾಗ ಸೂರ್ಯನ ಬೆಳಕು ನಮಗೆ ತಟ್ಟುತ್ತದೆ. ಆದರೆ ಯಾವಾಗ ಸೂರ್ಯ ಹಿಂದಕ್ಕೆ ಹೋಗ್ತಾನೆ ಆವಾಗ ಸೂರ್ಯನ ಬೆಳಕು ಭೂಮಿಗೆ ತಟ್ಟೋದಿಲ್ಲ, ಅದು ಬ್ಲಾಕ್ ಆಗಿಬಿಡ್ತದೆ. ಬಿಕಾಸ್ ಮೇರು ಮೌಂಟೇನ್ ಇಸ್ ದೇರ್. ಮೇರು ಪರ್ವತ ಇದ್ದ ಕಾರಣ ಆ ಒಂದು, ಆಕ್ಚುಲಿ ಇದು ಇಸ್ ನಾಟ್ ಅಪ್ ಟು ದ ಸ್ಕೇಲ್. ಸೂರ್ಯ ಇನ್ನೂ ತುಂಬ ದೂರ ಇದ್ದಾನೆ, ವೆರಿ ಫಾರ್. ನಾನು ತುಂಬ ಹತ್ತಿರದ ತೋರಿಸಿದ್ದೀನಿ. ನಾವು ನೋಡಿದ ಹಾಗೆ ಸುಮಾರು 72 ಕೋಟಿ ಮೈಲಿಗಳು ದೂರ, ಅಷ್ಟು ದೂರ ಇದ್ದಾನೆ. ಸೊ ಆದ್ದರಿಂದ ಇಲ್ಲಿ ನೆರಳು ಬೀಳ್ತದೆ. ಸೊ ಅಪ್ ಟು ದ ಸ್ಕೇಲ್ ಮಾಡ್ಬೇಕಂದ್ರೆ ಇದು ಜಂಬೂದ್ವೀಪ, ಮೇರು ಮೌಂಟೇನ್,
then Bhumi is here, then sun will be very far, somewhere here. So ಹೆಂಗೆ ಸುತ್ತುತ್ತಾ ಇದೆ? ಸೊ ಸೂರ್ಯ ಇಲ್ಲಿದ್ದಾಗ ಸೂರ್ಯನ ಬೆಳಕು ಬೀಳ್ತದೆ ನಮಗೆ, ಸೂರ್ಯಾಸ್ತದವರೆಗೂ ಬೆಳಕು ಬೀಳ್ತದೆ. ಆದರೆ ಹಿಂದೆ ಹೋದಾಗ ಅದು ಕತ್ತಲಾಗ್ತದೆ. ಸೂರ್ಯನ ಬೆಳಕು ಇಲ್ಲ ಸ್ಟಾಪ್ ಆಗಿಬಿಡ್ತದೆ ಮೇರು ಪರ್ವತಕ್ಕೆ, ಅದು ಇಲ್ಲಿ ನಮಗೆ ತಟ್ಟೋದಿಲ್ಲ. ಸೊ ಅದಕ್ಕೆ 12 days night, 12 hours night, 12 hours day. ಓಕೆ, ಈಗ ಪ್ರಿಯವರ್ತ ಮಹಾರಾಜರ ಕಥೆ ನೋಡಿ. ಪ್ರಿಯವರ್ತ ಮಹಾರಾಜರು 5ನೇ ಸ್ಕಂದದ ಪ್ರಥಮದ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಪ್ರಿಯವರ್ತ ಮಹಾರಾಜರು ಯೋಚನೆ ಮಾಡಿದ್ರು, ಓಕೆ ಸೂರ್ಯ ಇಲ್ಲಿದ್ದಾಗ, ಓಕೆ ಮೇರು ಪರ್ವತದ ಈ ಕಡೆ ಕತ್ತಲು, ಡಾರ್ಕ್ನೆಸ್. ಸೊ ಯಾಕೆ 24 hours ಸೂರ್ಯ ಇರಬಾರ್ದು? ಅದಕ್ಕೆ ಪ್ರಿಯವರ್ತ ಮಹಾರಾಜ ಏನು ಮಾಡ್ದ, ಇನ್ನೊಂದು ರಥವನ್ನು ತಗೊಂಡು ಇನ್ನೊಂದು ರಥದ ಮೇಲೆ ಅವರು ಸಂಚಾರ ಮಾಡ್ತಾ ಇದ್ರು. ಸೊ ಇಟ್ ವಾಸ್ ಲೈಕ್ ಅನದರ್ ಸನ್, ಇನ್ನೊಂದು ಸೂರ್ಯನ ಥರ ಕಾಣಿಸ್ತಾ ಇದ್ರು. ಸೊ ಒಬ್ಬ ಸೂರ್ಯ ಎಲ್ಲಿದ್ದಾನೆ, ಇನ್ನೊಬ್ಬ ಸೂರ್ಯ ಎಲ್ಲಿದ್ದಾನೆ. ಸೊ 24 hours ಡೇ, ರೈಟ್? 24 hours ಡೇ ಆಯಿತು. ಹಗಲು ರಾತ್ರಿ, ರಾತ್ರಿ ಅನ್ನೋದೇ ಇರಲಿಲ್ಲ, ರೈಟ್? ರಾತ್ರಿ ಕೂಡ ಹಗಲಾಗಿಬಿಟ್ಟಿತು. ಅದೇ ಪ್ರಿಯವರ್ತ ಮಹಾರಾಜರು ಮಾಡಿದ ಮಹಾಸಾಹಸ. ಅದು ಪ್ರಥಮ ಅಧ್ಯಾಯದಲ್ಲಿ, ರೈಟ್? 5ನೇ ಸ್ಕಂದದ ಪ್ರಥಮ ಅಧ್ಯಾಯದಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅಲ್ಲ, ಇದು ಮೇರು ಪರ್ವತಕ್ಕೆ ಹೋಗುತ್ತಲ್ಲ, ಅವ ನಮಗ್ ಕಾಣಲ್ಲ ಸೂರ್ಯ. ಕಾಣದೇ ಇರೋದು ಸೇರಿ 24 hours ಅಥವಾ ಕಾಣುವಷ್ಟು ಮಾತ್ರ 24 hours ಆಗುತ್ತೆ? ಇಲ್ಲ, ಕಾಣುವುದು 12 hours, ಅಪ್ರಾಕ್ಸಿಮೇಟ್ಲಿ 12 hours ಆಫ್ ಡೇ. ಕಾಣದೇ ಇರೋದು ಅಪ್ರಾಕ್ಸಿಮೇಟ್ಲಿ 12 hours ಆಫ್ ನೈಟ್. ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಉತ್ತರಾಯಣ ದಕ್ಷಿಣ ಸಮಯದಲ್ಲಿ ಸ್ವಲ್ಪ 12 ಗಂಟೆ 13 ಗಂಟೆ ಆಗ್ಬೋದು, ಕೆಲವೊಮ್ಮೆ 11 ಗಂಟೆ ಆಗ್ಬೋದು. ನಮಗೆ ಕಾಣೋದು 12 ಗಂಟೆ ಮಾತ್ರ. ಹೌದು, ಪ್ರತಿಯೊಂದು ಗ್ರಹ ಕೂಡ ನಿಮ್ಗೆ ಕಾಣಿಸೋದು 12 ಗಂಟೆ ಮಾತ್ರ. ಇನ್ನು ಅರ್ಧ ಸಮಯ ಅದು ದೂರ ಹೋಗಿರುತ್ತೆ, ಹಾ ದೂರ ಇರುತ್ತೆ, ಕಾಣಿಸಲ್ಲ. ಕರೆಕ್ಟ್. ಇವನ್ ರಾಶಿಗಳು ಕೂಡ ನಿಮ್ಗೆ ಕಾಣಿಸೋದಿಲ್ಲ. ಓಕೆ, ಅಫ್ಕೋರ್ಸ್ ಇನ್ನಷ್ಟು ಆಳವಾಗಿ ನಾವು ಡಿಸ್ಕಸ್ ಮಾಡ್ಬೋದು, ಬಟ್ ಆನ್ಲೈನ್ ಕ್ಲಾಸಲ್ಲಿ ಲಿಮಿಟೇಷನ್ಸ್ ಇದೆ. ಆಫ್ಲೈನ್ ಇದ್ರೆ ನಾನು ಇನ್ನಿಷ್ಟು ಬೋರ್ಡಲ್ಲಿ ತೋರಿಸ್ಬೋದಿತ್ತು. ಓಕೆ, ಲೆಟ್ಸ್ ಫಿನಿಶ್ ದಿಸ್ ಚಾಪ್ಟರ್. ನಂತರ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. 8ನೇ ಶ್ಲೋಕ ಯಾರಾದ್ರು ಓದ್ತೀರಾ? ಓಕೆ, ಪ್ರಭಾ ಮಾತಾಜೋದಿ ಅವ್ರು ಕಾಯ್ತಿದ್ರು. ಓಕೆ, ಕೈ ತೆಗೆದಿದ್ದಾರೆ ಈಗ. ಓಕೆ, ರೇಣುಕಾ ಮಾತಾಜೋದಿ. ಸುಮೇರು ಪರ್ವತದ ಮೇಲ್ಭಾಗದಲ್ಲಿ ವಾಸಿಸುವ ಜೀವಿಗಳು ಯಾವಾಗಲೂ ಶಾಖದ ವಾತಾವರಣದಲ್ಲಿ ಇರುತ್ತಾರೆ, ಏಕೆಂದರೆ ಸೂರ್ಯನು ಸದಾ ಅವರ ನೆತ್ತಿಯ ಮೇಲೆ ಇರುತ್ತಾನೆ. ಸೂರ್ಯನು ನಕ್ಷತ್ರ ಮಂಡಲಕ್ಕೆ ಎದುರಾಗಿ ಸುಮೇರು ಪರ್ವತವು ತನ್ನ ಎಡಕ್ಕೆ ಬರುವಂತೆ ಅಪ್ರದಕ್ಷಿಣವಾಗಿ ಚಲಿಸುತ್ತಾನೆ. ಆದರೂ ಆ ಪರ್ವತವು ಅವನ ಬಲಭಾಗಕ್ಕೆ ಇರುವಂತೆ ಕಾಣುತ್ತದೆ, ಏಕೆಂದರೆ ಸೂರ್ಯನು ದಕ್ಷಿಣವರ್ತ ವಾಯುವಿನಿಂದ ಪ್ರಭಾವಿತನಾಗಿರುತ್ತಾನೆ. ಸೂರ್ಯನು ಮೊದಲು ಕಾಣಿಸಿಕೊಳ್ಳುವ ಸ್ಥಳಕ್ಕೆ ನೇರವಾಗಿ ಎದುರು ಭಾಗದಲ್ಲಿರುವ ದೇಶಗಳ ಜನರು ಸೂರ್ಯನು ಮುಳುಗುವುದನ್ನು ಕಾಣುತ್ತಾರೆ. ಸೂರ್ಯನು ಮಧ್ಯಾಹ್ನ ಇರುವ ಸ್ಥಳಕ್ಕೆ ಒಂದು ನೇರವಾದ ಗೆರೆ ಎಳೆದರೆ ಆ ಗೆರೆಯ ಎರಡೂ ತುದಿಯಲ್ಲಿರುವ ದೇಶದ ಜನರು ಮಧ್ಯರಾತ್ರಿಯ ಅನುಭವವನ್ನು ಪಡೆಯುವರು. ಹಾಗೆಯೇ ಸೂರ್ಯನು ಮುಳುಗುವ ಭಾಗದಲ್ಲಿ ವಾಸಿಸುವ ಜನರು ತಮಗೆ ವಿರುದ್ಧ ದಿಕ್ಕಿನಲ್ಲಿರುವ ದೇಶಗಳಿಗೆ ಹೋದರೆ ಸೂರ್ಯನನ್ನು ಅದೇ ಸ್ಥಿತಿಯಲ್ಲಿ ಕಾಣಲಾಗುವುದಿಲ್ಲ. ಹರೇ ಕೃಷ್ಣ. ಆಲ್ರೆಡಿ ನಾನು ತೋರಿಸಿದ್ದೀನಲ್ಲ ಡ್ರಾಯಿಂಗ್ ಅಲ್ಲಿ. ಸೊ ಸೂರ್ಯ ಎಲ್ಲಿರ್ತಾನೆ ಅದರ ನೇರ ಭಾಗ ಮೇರು ಪರ್ವತದಿಂದ ಗೆರೆ ಹಾಕಿದ್ರೆ ಅಲ್ಲಿ ಕತ್ತಲಿರ್ತದೆ, ರೈಟ್? ಒಂದು ಕಡೆ ಹಗಲಿರ್ತದೆ, ಇನ್ನೊಂದು ಕಡೆ ಕತ್ತಲಿರ್ತದೆ. ಸೊ ಮೇಲ್ಗಡೆಯಿಂದ ನೋಡಿದಾಗ, ಮೇಲಿಂದ ನೋಡಿದಾಗ ಇದು ಮೇರು ಪರ್ವತ ಅಂತಂದ್ರೆ, ರೈಟ್? ಸೂರ್ಯ ಇಲ್ಲಿದ್ದಾನೆ. ಸೊ ಗೆರೆ ಹಾಕಿ, ಸೂರ್ಯ ಇಸ್ ಗೋಯಿಂಗ್ ದಿಸ್ ರಾಂಗ್. ಸೊ ಇಲ್ಲೊಂದು ಗೆರೆ ಹಾಕಿದ್ರೆ ಇಲ್ಲಿ ಡೇ, ಇಲ್ಲಿ ನೈಟ್, ಇಲ್ಲಿ ಡೇ, ಇಲ್ಲಿ ನೈಟ್, ಮಿಡ್ ಡೇ. ಮತ್ತು ಇಲ್ಲಿ ಏನಾಗ್ತಾ ಇದೆ? ಸನ್ರೈಸ್.
ಇಲ್ಲಿ ಸನ್ಸೆಟ್, ಸೂರ್ಯಾಸ್ತ. ಓಕೆ, ಸೊ ನಾವು ಇಲ್ಲಿಂದ ನೋಡಿದಾಗ ದಿಸ್ ಭೂಮಿ ಇಲ್ಲಿದೆ ಅಂತಂದರೆ, ಸೊ ಈ ಕಡೆ ಮಧ್ಯಾಹ್ನವಿದೆ, ಈ ಕಡೆ ಸನ್ರೈಸ್ ಆಗ್ತಾ ಇದೆ, ಇಲ್ಲಿ ಮಧ್ಯರಾತ್ರಿ ಇದೆ, ಇಲ್ಲಿ ಸನ್ಸೆಟ್ ಆಗ್ತಾ ಇದೆ. ಸೊ ಅದನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ. ಓಕೆ, 10ನೇ ಶ್ಲೋಕ ಓದಿ. ಓದ್ಲಾ ಪ್ರಭುಜಿ? ಓದಿ ಮತ್ತೋದಿ. ಸುಮೇರ ಪರ್ವತದ ಮೇಲ್ಭಾಗದಲ್ಲಿ ವಾಸಿಸುವ 10ನೇ ಶ್ಲೋಕ. ಸೂರ್ಯನು ಇಂದ್ರನ ನಿವಾಸವಾದ ದೇವದಾನಿಯಿಂದ ಯಮನ ನಿವಾಸವಾದ ಸಂಯಮನಿಗೆ ಚಲಿಸಿದಾಗ ಅವನು 15 ಘಟಕಗಳಲ್ಲಿ 6 ಗಂಟೆಗಳಲ್ಲಿ 2,37,000 2,37,75,000 ಯೋಜನೆಗಳನ್ನು 19,02,00,000 ಮೈಲಿಗಳನ್ನು ಕ್ರಮಿಸುತ್ತಾನೆ. ಧನ್ಯವಾದ ಪ್ರಭುಜಿ. ಯೋಜನಾನಾಂ ಸಾರ್ಧ 12 ಲಕ್ಷಣಾನಿ ಸಾಧಿಕಾನಿ ಚೋಪಯಾತಿ. ಸೊ ಎಕ್ಸಾಕ್ಟ್ ಮೆಜರ್ಮೆಂಟ್ಸ್ ಕೊಟ್ಬಿಟ್ಟಿದ್ದಾರೆ, ಎಷ್ಟು ಡಿಸ್ಟೆನ್ಸ್ ಇದೆ ಅಂತ. ಸೊ ಸೂರ್ಯ ಹೇಗೆ ಹೋಗ್ತಾನೆ? ಸಂಯಮಣಿ, ನಿಮ್ಲೋಚನಿ, ವಿಭಾವರಿ, ದೇವಧಾನಿ, ಈ ರೀತಿ ಚಂದ್ರ, ನಕ್ಷತ್ರಗಳು ಮತ್ತು ಗ್ರಹಗಳು ಇದೇ ರೀತಿ ಉದಯಿಸುತ್ತವೆ ಮತ್ತು ಅಸ್ತಮಿಸುತ್ತವೆ. ಓಕೆ, ನೆಕ್ಸ್ಟ್ ಓದಿ. 11ನೇ ಶ್ಲೋಕ ಓದಿ. ಓದಿ. ಸೂರ್ಯನು ಯಮರಾಜನ ನಿವಾಸದಿಂದ ವರುಣನ ನಿವಾಸವಾದ ನಿಮ್ಲೋಚನೆಯ ಕಡೆಗೆ ಸಾಗುತ್ತಾನೆ. ಅಲ್ಲಿಂದ ಚಂದ್ರದೇವರ ನಿವಾಸವಾದ ವಿಭಾವರಿಯ ಕಡೆಗೆ ಬಂದು ಮತ್ತೆ ಇಂದ್ರನ ನಿವಾಸದ ಕಡೆಗೆ ಹೋಗುತ್ತಾನೆ. ಚಂದ್ರನು ಸಹ ಅದೇ ರೀತಿಯಲ್ಲಿ ಇತರ ನಕ್ಷತ್ರ ಗ್ರಹಗಳೊಂದಿಗೆ ನಭೋಮಂಡಲದಲ್ಲಿ ಕಾಣಿಸಿಕೊಂಡು ಅನಂತರ ಮುಳುಗಿ ಅದೃಶ್ಯನಾಗುತ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ಪ್ರತಿಯೊಂದು ಗ್ರಹಕ್ಕೂ ಕೂಡ ಉದಯವಿದೆ, ಅಸ್ತವಿದೆ, ಉದಯವಿದೆ, ಅಸ್ತವಿದೆ. ಚಂದ್ರೋದಯ, ಚಂದ್ರಾಸ್ತ, ಸೂರ್ಯೋದಯ, ಸೂರ್ಯಾಸ್ತ, ಇದೇ ರೀತಿ ಎಲ್ಲ ಗ್ರಹಗಳಿಗೂ, ಶನಿ, ಬೃಹಸ್ಪತಿ, ಎಲ್ಲರಿಗೂ ಗ್ರಹಗಳಿಗೂ ಉದಯ, ಅಸ್ತವಿದೆ. ಓಕೆ, ನೆಕ್ಸ್ಟ್ 12ನೇ ಶ್ಲೋಕ. ಸೂರ್ಯದೇವನ ರಥಕ್ಕೆ ಒಂದೇ ಒಂದು ಚಕ್ರವಿದೆ, ಅದನ್ನು ಸಂವತ್ಸರ ಎಂದು ಕರೆಯಲಾಗಿದೆ. 12ನೇ ಶ್ಲೋಕ. ಹೀಗೆ ತ್ರಾಯಿಮಯ ಅಥವಾ ಓಂ ಭೂರ್ಭುವ ಸ್ವಗಳಿಂದ ಪೂಜೆಗೊಂಡ ಸೂರ್ಯದೇವನ ರಥವು ಒಂದು ಮುಹೂರ್ತಕ್ಕೆ 34 ಕೋಟಿ ಯೋಜನಾ 2,72,00,000 ಮೈಲಿಗಳು 400 ಮೈಲಿಗಳ ವೇಗದಲ್ಲಿ ಮೇಲೆ ಪ್ರಸ್ತಾವಿಸಿದ 4 ನಿವಾಸ ಸ್ಥಾನಗಳ ಮೂಲಕ ಹಾದು ಹೋಗುತ್ತದೆ. ಸೂರ್ಯನನ್ನ ಗಾಯತ್ರಿ ಮಂತ್ರದಿಂದ ಪೂಜೆ ಮಾಡ್ತಾರೆ. ಓಂ ಭೂರ್ಭುವಃ ಸ್ವಃ. ಸೊ ಸವಿತುಃ ಲೈಕ್ ಸನ್, ರೈಟ್. ಸೂರ್ಯನಾರಾಯಣನನ್ನು ಪೂಜೆ ಮಾಡ್ತಾರೆ. ಎಷ್ಟು ವೇಗದಲ್ಲಿ ಹೋಗ್ತಾನಂದ್ರೆ ಎಷ್ಟು ಯೋಜನೆಗಳು, 34
ಪವರ್ ಬಂದಿದೆ ಈಗ. 13ನೇ ಶ್ಲೋಕ ಓದ್ತೀರಾ ಯಾರಾದ್ರು? ಹರೇ ಕೃಷ್ಣ ಪ್ರಭು. ಓದಿ ಮತ್ತೆ. ಸೂರ್ಯ ದೇವನ ರಥಕ್ಕೆ ಒಂದೇ ಒಂದು ಚಕ್ರವಿದೆ, ಅದನ್ನು ಸಂವತ್ಸರ ಎಂದು ಕರೆಯಲಾಗಿದೆ. 12 ತಿಂಗಳುಗಳು ಆ ಚಕ್ರದ 12 ಅರೆಗಳು, 6 ಋತುಗಳು ಅದರ ಸುತ್ತುಕಟ್ಟಿನ ಭಾಗಗಳು, 3 ಚಾತುರ್ಮಾಸ್ಯ ಅವಧಿಗಳು ಆ ಚಕ್ರಕ್ಕಿರುವ 3 ನಾಭಿ ಭಾಗಗಳು. ಚಕ್ರವನ್ನು ಹೊತ್ತಿರುವ ಅಕ್ಷದ ಒಂದು ತುದಿಯು ಸುಮೇರು ಪರ್ವತದ ಮೇಲ್ಭಾಗದಲ್ಲಿ ನಿಂತಿದೆ. ಅಕ್ಷದ ಹೊರತುದಿಗೆ ಕೂಡಿಸಿರುವ ಚಕ್ರವು ತೈಲಯಂತ್ರದ ಚಕ್ರದಂತೆ ಮಾನಸೋತ್ತರ ಪರ್ವತದ ಮೇಲೆ ನಿರಂತರವಾಗಿ ಸುತ್ತುತ್ತದೆ. ಈ ಫೋಟೋದಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಒಂದು ಸುಮೇರು ಪರ್ವತಕ್ಕೆ ಕನೆಕ್ಟ್ ಆಗಿದೆ ಒಂದು ಆಕ್ಸಲ್, ಇನ್ನೊಂದು ಆಕ್ಸಲ್ ಧ್ರುವಲೋಕಕ್ಕೆ ಕನೆಕ್ಟ್ ಆಗಿದೆ. ಸೊ ಈ ರೀತಿ ಸೂರ್ಯನ ರಥದ ಒಂದು ಚಕ್ರ ಮಾನಸೋತ್ತರ ಪರ್ವತದ ಮೇಲೆ ಸುತ್ತುತ್ತಾ ಇದೆ. ನೆಕ್ಸ್ಟ್ 14ನೇ ಶ್ಲೋಕ. ಹರೇ ಕೃಷ್ಣ ಪ್ರಭು. ಓದ್ಲಾ? ಓದಿ ಮಾತು. ಓದ್ಲಾ ಪ್ರಭುಜಿ? ಓದಿ ಓದಿ. ತೈಲಯಂತ್ರದಲ್ಲಿ ಮಾಡಿರುವಂತೆ ರಥ ಚಕ್ರದ ಮೊದಲನೆಯ ಅಕ್ಷವನ್ನು ಎರಡನೆಯ ಅಕ್ಷಕ್ಕೆ ಜೋಡಿಸಲಾಗಿದೆ. ಈ ಎರಡನೆಯ ಅಕ್ಷವು 4ನೇ ಒಂದು ಭಾಗದಷ್ಟು 39,37,500 ಯೋಜನೆಗಳಷ್ಟು ಅಥವಾ 3,15,00,000 ಮೈಲಿಗಳಷ್ಟು ಉದ್ದವಾಗಿದೆ. ಇದರ ಮೇಲ್ತುದಿಯನ್ನು ಗಾಳಿಯ ಹಗ್ಗದಿಂದ ಧ್ರುವಲೋಕಕ್ಕೆ ಜೋಡಿಸಲಾಗಿದೆ. ಹರೇ ಕೃಷ್ಣ. ಸೊ ಗಾಳಿಯ ಹಗ್ಗ ಕೂಡ ಇರ್ತದೆ. ನಾವು ಬಟ್ಟೆ ಹಗ್ಗ ನೋಡಿದೀವಿ, ಇದು ರೇಷ್ಮೆ ಹಗ್ಗ ನೋಡಿದೀವಿ, ಬಟ್ ಗಾಳಿ ಹಗ್ಗ ಇದೆ. ಗಾಳಿ ಹಗ್ಗದಿಂದ ಜೋಡಿಸಲಾಗಿದೆ. ನೆಕ್ಸ್ಟ್ 15ನೇ ಶ್ಲೋಕ. ರೇಣುಕದೇವಿ ಮಾತಾಡಿ. ಪ್ರಿಯ ರಾಜನೇ, ಸೂರ್ಯದೇವನ ರಥವು ವಾಹನವು 36 ಲಕ್ಷ ಯೋಜನೆಗಳಷ್ಟು 2,88,00,000 ಮೈಲಿಗಳಷ್ಟು ಉದ್ದವಾಗಿದೆ. ಅಗಲ ಇದರ ಕಾಲು ಭಾಗದಷ್ಟು 9 ಕೋಟಿ ಯೋಜನ 9 ಲಕ್ಷ ಯೋಜನ ಮತ್ತು 72 ಕೋಟಿ ಮೈಲಿ ಇದೆ. ಗಾಯತ್ರಿ ಮತ್ತು ಇತರ ವೈದಿಕ ಛಂದಸ್ಸುಗಳ ಹೆಸರಿನಿಂದ ಕೂಡಿರುವ ರಥಾಶ್ವಗಳನ್ನು ಅರುಣದೇವನು 9 ಲಕ್ಷ ಯೋಜನೆಗಳಷ್ಟು ಅಗಲವಾದ ನೊಗಕ್ಕೆ ಹೂಡಿದ್ದಾನೆ. ಈ ರಥವು ಸತತವಾಗಿ ಸೂರ್ಯ ದೇವನನ್ನು ಹೊತ್ತು ಸಾಗುತ್ತದೆ. ಸೊ ರಥ ಎಷ್ಟು ದೊಡ್ಡ ಬರಬೇಕು? 9 ಲಕ್ಷ ಯೋಜನೆಗಳಷ್ಟು ಅಗಲವಾದ ಹಗ್ಗ ಇದೆ. ಲೈಕ್ ಯೋಕ್, ರೈಟ್? ಏನಂತಾರೆ ಅದಕ್ಕೆ? ಎತ್ತು ಕಟ್ತಾರಲ್ಲ, ಕತ್ತಿಗೆ ಹಾಕಿರ್ತಾರಲ್ಲ, ಎತ್ತಿನ ಕತ್ತಿ ಆಗಿರ್ತಾನೆ, ಅದೇ 9 ಲಕ್ಷ ಯೋಜನೆ ಇದೆ. ಸೊ ರಥ ಎಷ್ಟು ದೊಡ್ಡದಾಗಿರ್ಬೇಕು? ಸೊ ಇದು ಸಾಧಾರಣವಾದ ರಥವಲ್ಲ, ದೊಡ್ಡ ರಥ. ಅದರಲ್ಲಿ ಸುಮಾರು ಜನ ಇದ್ದಾರೆ. ಒಬ್ಬರಿಬ್ರು ಕುಂತಿಲ್ಲ, ಲಕ್ಷ ಲಕ್ಷ ಕೋಟಿ ಕೋಟಿ ಜನರು ಅಲ್ಲಿ ರಥದ ಮೇಲೆ ಚಲಿಸ್ತಾ ಇದ್ದಾರೆ. ಸೊ ಅರುಣ ಆ ರಥದ ಡ್ರೈವರ್. ನೆಕ್ಸ್ಟ್ 16ನೇ ಶ್ಲೋಕ ಯಾರು ಓದ್ತೀರಾ? ಸುಧೀರ ಅರುಣದೇವ ಸೂರ್ಯದೇವನ ಮುಂಭಾಗದಲ್ಲಿ ಕುಳಿತು ಕುದುರೆಗಳನ್ನು ನಿಯಂತ್ರಿಸುತ್ತಾ ರಥವನ್ನು ನಡೆಸುತ್ತಿದ್ದಾನೆ. ಆದರೂ ಅವನು ಹಿಂದಿರುಗಿ ಸೂರ್ಯದೇವನ ಕಡೆಗೆ ನೋಡುತ್ತಾನೆ. ಹರೇ ಕೃಷ್ಣ. ನೋಡಿ, ಉಲ್ಟಾ ಕೂತ್ಕೊಂಡಿದ್ದಾರೆ. ಸೂರ್ಯದೇವನ ಕಡೆ ನೋಡ್ತಾ 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 ರಥ ಓಡಿಸ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್. ಯಾಕಂದ್ರೆ ದೇವರಿಗೆ ಬೆನ್ ಮಾಡಿ ಕುತ್ಕೋಬಾರ್ದು, ಅದಕ್ಕೆ ಇವರು ಮುಖವನ್ನ ಸೂರ್ಯನ ದೇವರ ಕಡೆ ಇಟ್ಕೊಂಡು ಬೆನ್ನನ್ನ ರಥದ ಕಡೆಗೆ ಮಾಡಿ, ಅಂದ್ರೆ ಕುದುರೆಗಳ ಕಡೆ ಮಾಡಿ ಅವರು ರಥವನ್ನ ಸಾಗಿಸ್ತಾ ಇದ್ದಾರೆ. 16ನೇ ಶ್ಲೋಕ. ಯಾರು ಓದಿಲ್ಲ ಅವ್ರು ಓದಿ. ಇಲ್ಲಿವ್ರಿಗೆ ಯಾರಿಗೆ ಅವಕಾಶ ಸಿಕ್ಕಿಲ್ಲ. ವಾಯುಕಿಲರೆಂದು ಹೆಸರಾದ 60,000 ಜನ ಸಂತರಿದ್ದಾರೆ. ಅವರಲ್ಲಿ ಒಬ್ಬೊಬ್ಬನ ಗಾತ್ರ ಒಂದು ಹೆಬ್ಬೆರಳಿನಷ್ಟು, ವೆರಿ ಸ್ಮಾಲ್, ಹೆಬ್ಬೆರಳಿನಷ್ಟು ಗಾತ್ರ ಮಾತ್ರ. ಅವರು
ಸೂರ್ಯದೇವನ ಸಮ್ಮುಖದಲ್ಲಿ ಇದ್ದು ಸೊಗಸಾದ ವಾಗ್ಜರಿಯಿಂದ ಸೂರ್ಯದೇವನ ಗುಣಗಾನ ಮಾಡುತ್ತಾರೆ. ಸೊ ವಾಲಕಿಲಿಯರು ಭಗವಂತನ ಸೂರ್ಯದೇವನ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಓಕೆ, 18ನೇ ಶ್ಲೋಕ. ಅದೇ ರೀತಿಯಲ್ಲಿ 14 ಜನ ಇತರ ಋಷಿಗಳು, ಗಂಧರ್ವರು, ಅಪ್ಸರರು, ನಾಗರು, ಯಕ್ಷರು, ರಾಕ್ಷಸರು ಮತ್ತು ದೇವತೆಗಳು ಇದ್ದಾರೆ. ಇವರಲ್ಲಿ ಒಬ್ಬಿಬ್ಬರು ಒಂದು ಗುಂಪಾಗಿ ಪ್ರತಿ ತಿಂಗಳು ಬೇರೆ ಬೇರೆ ಹೆಸರುಗಳನ್ನು ಧಾರಣ ಮಾಡುತ್ತಾರೆ ಮತ್ತು ಹಲವು ಹೆಸರುಗಳಿಂದ ಕೂಡಿದ ಅತಿ ಶಕ್ತಿಶಾಲಿ ದೇವತೆಯಾದ ಸೂರ್ಯದೇವನ ರೂಪದಲ್ಲಿ ಪರಮಪ್ರಭುವಿಗೆ ಪೂಜೆ ಸಲ್ಲಿಸಲು ನಾನಾ ಕರ್ಮಗಳನ್ನು ಆಚರಿಸುತ್ತಾರೆ. ಧನ್ಯವಾದಗಳು ಗುರುಗಳೇ. ನೋಡಿ, ಅಪ್ಸರರು, ಋಷಿಗಳು, ನಾಗರು, ಯಕ್ಷರು, ರಾಕ್ಷಸರು, ದೇವತೆಗಳು ಎಲ್ಲರೂ ಇದ್ದಾರಲ್ಲಿ. ನೆಕ್ಸ್ಟ್ ಲಾಸ್ಟ್ ಶ್ಲೋಕ. ಎಸ್, ಯಾರು ಓದ್ತೀರಾ? 19ನೇ ಶ್ಲೋಕ. ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಡಿ. ಪ್ರಿಯರಾಜನೇ, ಹೀಗೆ ಸೂರ್ಯದೇವನು ಭೂಮಂಡಲದ ಮೂಲಕ ತನ್ನ ಪಥದಲ್ಲಿ ಒಂದು ಕ್ಷಣಕ್ಕೆ 2000 ಯೋಜನ ಮತ್ತು 2 ಕ್ರೋಶಗಳ 16,000 ಮೈಲುಗಳ ವೇಗದಲ್ಲಿ 9,51,00,000 ಯೋಜನೆಗಳ 76 ಕೋಟಿ ಮೈಲುಗಳ ಅಂತರವನ್ನು ಕ್ರಮಿಸುತ್ತಾನೆ. ಇಲ್ಲಿಗೆ ಶ್ರೀಮದ್ ಭಾಗವತದ 5ನೇ ಸ್ಕಂದದ ಸೂರ್ಯನ ಚಲನೆ ಎಂಬ 21ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥ ಮುಗಿಯಿತು. ಹರೇ ಕೃಷ್ಣ. ಓಕೆ, ಸೊ ಇಲ್ಲಿ ನೋಡಿ ಹೇಗಿದೆ ಪೃಥ್ವಿಯ ಅಂದರೆ ಈ ಜಗತ್ತಿನ ವರ್ಣನೆ, ಬ್ರಹ್ಮಾಂಡದ ವರ್ಣನೆ. ಸಮಯದ ಅರ್ಥ ಮಾಡಿಸ್ಲಾ? ಕೆಳಗಡೆ ನೋಡಿ, ಕೆಳಗಡೆಯಿಂದ ಸ್ಟಾರ್ಟ್ ಮಾಡಿ. ಕೆಳಗಡೆ ಗರ್ಭೋತಕ ಸಾಗರ, ಅದರ ಮೇಲೆ ಅನಂತನ ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ? ಕೆಳಗಡೆ ಅನಂತ ದೇವರಿದ್ದಾರೆ, ಚತುಷ್ಕುಮಾರರು ಕೂತಿದ್ದಾರೆ, ಚತುಷ್ಕುಮಾರರಿಗೆ ಬೋಧನೆ ಮಾಡ್ತಾ ಇದ್ದಾರೆ. ಅದರ ಮೇಲೆ ಪಾತಾಳ ಲೋಕ. ಪಾತಾಳ ಲೋಕದ ಅಗಲ ಎಷ್ಟಿದೆ? 10,000 ಯೋಜನೆಗಳು. ರೈಟ್, ಕೆಳಗಡೆಯಿಂದ ಮೇಲ್ಗಡೆ 10,000 ಯೋಜನೆ, ಅಂದ್ರೆ 80,000 ಮೈಲಿಗಳು, 80,000 ಮೈಲ್ಸ್. ನಂತರ ರಸಾತಳ, ಮಹಾತಲ, ತಲಾತಲ, ಸುತಲ, ವಿತಲ, ಅತಲ. ಸೊ ಟೋಟಲ್ 7. ಅದರ ಮೇಲೆ ಭೂಮಂಡಲ. ಭೂಮಂಡಲ ಯಾವುದು? ಇದು ಭೂಮಂಡಲ ಕಾಣಿಸ್ತಾ ನೋಡಿ, ದೊಡ್ಡ ಲೈನ್ ಇದೆಯಲ್ಲ, ಅದು ಭೂಮಂಡಲ. ಟೋಟಲ್ ನೋಡಿ ಎಷ್ಟಿದೆ. ಸೊ ಅದರ ಮೇಲೆ 100 ಯೋಜನೆಗಳು. ಸಾರಿ, ಪಾಯಿಂಟರ್ ತಗೊಂತೀನಿ. ಸೊ ಈ ಭೂಮಂಡಲದಲ್ಲಿ ಮಧ್ಯದಲ್ಲಿ ಮಾತ್ರ ಇದು ಲೋಕಾಲೋಕ ಪರ್ವತ. ಲೋಕಾಲೋಕ ಇದ್ರ ಒಳಗಡೆನೆ ಎಲ್ಲ ಲೋಕಗಳಿಗೆ. ಸೊ ಸೂರ್ಯ ಇಲ್ಲಿದ್ದಾರೆ ನೋಡಿ, ಮಾನಸೋತ್ತರ ಪರ್ವತದ ಮೇಲೆ ಸೂರ್ಯ ಸುತ್ತಾ ಇದ್ದಾರೆ, ಕಾಣಿಸ್ತಾ ಇದಾರ? ಸೂರ್ಯ ಇಲ್ಲಿದ್ದಾರೆ. ರಾಹು, ಅದರ ಮೇಲೆ ಚಂದ್ರ, 28 ನಕ್ಷತ್ರಗಳು ಇಲ್ಲಿದ್ದಾರೆ, ರಾಶಿಗಳು ಇಲ್ಲಿದ್ದಾರೆ. ಅದರ ನಂತರ ಶುಕ್ರ, ಬುಧ, ಮಂಗಳ, ಗುರು, ಶನಿ. ಸೊ ಪ್ರತಿಯೊಂದು ಗ್ರಹದ ಮಧ್ಯ 2 ಲಕ್ಷ ಯೋಜನೆಗಳ ಒಂದು ಡಿಸ್ಟೆನ್ಸ್ ಇದೆ. ವರ್ಟಿಕಲ್ ಇದೆ, ವರ್ಟಿಕಲಿ ಅವು ಅವೆಲ್ಲವೂ ಸುತ್ತಾ ಇದ್ದಾವೆ. ಅರೌಂಡ್ ಮೇರು ಪರ್ವತ ಸುತ್ತ ಹಾಕ್ತಾ ಇದ್ದಾವೆ ನೋಡಿ. ಅದರ ಮೇಲೆ ಸಪ್ತ ಋಷಿಗಳು, ಅದರ ಮೇಲೆ ಧ್ರುವಲೋಕ, ಧ್ರುವಲೋಕದ ಮೇಲೆ ಮಹರ್ಲೋಕ, ಜನಲೋಕ, ತಪೋಲೋಕ, ಅದರ ಮೇಲೆ ಸತ್ಯಲೋಕ. ರೈಟ್, ಪ್ರತಿಯೊಂದು ಧ್ರುವ ಲೋಕ ಮತ್ತು ಮಹರ್ಲೋಕದ ಮಧ್ಯೆ 10 ಮಿಲಿಯನ್ ಯೋಜನೆಗಳು. ಮಹರ್ಲೋಕ ಜನಲೋಕದ ಮಧ್ಯೆ 20 ಮಿಲಿಯನ್. ನಂತರ ಜನಲೋಕ ತಪೋಲೋಕದ ಮಧ್ಯೆ 80 ಮಿಲಿಯನ್. ತಪೋಲೋಕ ಮತ್ತು ಸತ್ಯಲೋಕದ ಮಧ್ಯೆ ಇರುವಂತಹ ಅಳತೆ ಎಷ್ಟು? 120 ಮಿಲಿಯನ್. ಸುಮಾರು 12 ಕೋಟಿ ಯೋಜನೆಗಳು.
Right. So ಸತ್ಯಲೋಕದ ಮೇಲೆ 26 2,62,00,000 ಯೋಜನೆಗಳ ನಂತರ ಬ್ರಹ್ಮಾಂಡದ ಪದರಗಳು ಪ್ರಾರಂಭ ಆಗ್ತದೆ. ಸೊ ಬ್ರಹ್ಮಾಂಡ ಪದರಗಳು ಹೀಗಿವೆ ನೋಡಿ. ಫಸ್ಟ್ ಪದರು ಭೂಮಿ. ಭೂಮಿಗಿಂತಲೂ 10 ಪಟ್ಟು ದೊಡ್ಡದಾಗಿದೆ ನೀರು. ನೀರಿಗಿಂತಲೂ 10 ಪಟ್ಟು ದೊಡ್ಡದಾಗಿದೆ ಅಗ್ನಿ. ಅಗ್ನಿಗಿಂತಲೂ 10 ಪಟ್ಟು ದೊಡ್ಡದಾದ ಒಂದು ಕವರಿಂಗ್ ಗಾಳಿದು. ನಂತರ 10 ಪಟ್ಟು ಆಕಾಶ, ನಂತರ 10 ಪಟ್ಟು ಮನಸ್ಸು, ನಂತರ ಅಹಂಕಾರದ ಗಾತ್ರವಾಗಿದೆ. ಸೊ ಇಷ್ಟು ಬ್ರಹ್ಮಾಂಡ ಇಸ್ ನಾಟ್ ಅಪ್ ಟು ದ ಸ್ಕೇಲ್. ನಾವು ಸ್ಕೇಲ್ ತಗೊಂಡು ಹಾಕಿದ್ರೆ ಇಟ್ಸ್ ವೆರಿ ವೆರಿ ಸ್ಮಾಲ್. ಈ ಬ್ರಹ್ಮಾಂಡದ ಒಳಗಡೆ ಭಾಗ ತುಂಬಾ ಚಿಕ್ಕದು. ಓಕೆ. ಮತ್ತೆ ಪಾತಾಳ ಲೋಕದ ಕೆಳಗಡೆ ಇದ್ದಾವೆ, ಇಲ್ಲಿ ನೋಡಿ ಪಿತೃಲೋಕ ಇದೆ, ಪಿತೃಲೋಕ ಮತ್ತು ನರಕಲೋಕಗಳು ಕಾಣಿಸ್ತದ. 28 ನರಕಗಳು. ಅದರ ಕೆಳಗಡೆ ಗರ್ಭೋದಕ ಸಾಗರ. ಸೊ ಹಿರಣ್ಯಾಕ್ಷ ಅಟ್ಯಾಕ್ ಮಾಡಿದಾಗ ಏನಾಯ್ತು, ಇಡೀ ಭೂಮಂಡಲವೇ ಗರ್ಭೋದಕ ಸಾಗರದಲ್ಲಿ ಬಿದ್ದಿತ್ತು. ಅದನ್ನ ರಕ್ಷಣೆ ಮಾಡೋದಕ್ಕೆ ವರಾಹ ಅವತಾರ ಬಂದು ರಕ್ಷಣೆ ಮಾಡಿದರು. ಓಕೆ. ಸೊ ಇಲ್ಲಿಗೆ ಇವತ್ತಿನ ಕ್ಲಾಸ್ ನಿಲ್ಸೋಣ. ಓಕೆ. ತುಂಬ ಕಾಂಪ್ಲಿಕೇಟೆಡ್ ಅನ್ನಿಸ್ತಾ ಇದು ಅಥವಾ ಇಂಟ್ರೆಸ್ಟಿಂಗ್ ಆಗಿದೆಯಾ? ಯಾಕೆ ಈಗ ನೆಕ್ಸ್ಟ್ ಇನ್ನು ಅಧ್ಯಾಯಗಳು ಇದೇ ರೀತಿ ಇದೆ, ಕಾಂಪ್ಲಿಕೇಟೆಡ್. ಸೊ ನೆಕ್ಸ್ಟ್ ಅಧ್ಯಾಯದಲ್ಲಿ ಪ್ರಭುಜಿ ಏನ್ ಮಾಡ್ತೀರಿ? ಬುದ್ಧಿಗೆ ನಿಲುಕದ್ದು ನಿಮ್ಗೆ ಕಷ್ಟ ಆಗಿರುತ್ತೆ ಪ್ರಭುಜಿ, ಆದ್ರೆ ಸ್ವಲ್ಪ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಹಾ, ಕರೆಕ್ಟ್. ಸೊ ನಿಮಗೆ ಕಷ್ಟ ಆಗ್ತಾ ಇದ್ರೆ ಏನ್ ಮಾಡಿ, ನಾನು ಇದನ್ನ ಸ್ಕಿಪ್ ಮಾಡುವುದು. 22, 23, 22ನೇ ಅಧ್ಯಾಯ ಕೂಡ ಇದೇ ಇದೆ. ಗ್ರಹಗಳು, ನಕ್ಷತ್ರಗಳು, ತಾರೆಗಳು. ನಂತರ ಶಿಶುಮಾರ, ಪ್ಲಾನೆಟರಿ ಸಿಸ್ಟಮ್ಸ್ 23ನೇ ಅಧ್ಯಾಯ. ಅಂದ್ರೆ 24ನೇ ಅಧ್ಯಾಯದಲ್ಲಿ ಪಾತಾಳದ ವರ್ಣನೆ. ನಂತರ 25 ಅಧ್ಯಾಯದಲ್ಲಿ ಅನಂತನ ವರ್ಣನೆ. 26ನೇ ಅಧ್ಯಾಯದಲ್ಲಿ ನರಕಲೋಕದ ವರ್ಣನೆ. ಟೋಟಲ್ ಇನ್ನೂ 5 ಅಧ್ಯಾಯಗಳಿವೆ. ಬೇಕಿದ್ರೆ ನಾವು ಇದನ್ನ ಸ್ಕಿಪ್ ಮಾಡಿ ಅಥವಾ ಸಂಕ್ಷಿಪ್ತವಾಗಿ ಚರ್ಚೆ ಮಾಡಿ ನಾವು 6ನೇ ಸ್ಕಂದಕ್ಕೆ ಹೋಗೋಣ. ಓಕೆನಾ? ಈ ನೆಕ್ಸ್ಟ್ 5 ಅಧ್ಯಾಯಗಳೇನಿವೆ ಅದನ್ನ ಒಂದು ಅಧ್ಯಾಯದಲ್ಲಿ. ಹರೇ ಕೃಷ್ಣ ಪ್ರಭು, ಸ್ಕಿಪ್ ಮಾಡೋದ್ ಬೇಡ ಪ್ರಭು. ಬೇಡ ಪ್ರಭು, ಅಟ್ಲೀಸ್ಟ್ ಒಂದ್ಸಲ ಆದ್ರೂ ತಲೆಗೆ ಹೋಗುತ್ತೆ ಹೇಳ್ತಾ ಇದ್ರೆ. ನೀವು ಚೆನ್ನಾಗಿ ಹೇಳ್ತಿದ್ರೆ ನಾವು ಒಂದ್ಸಲ ಓದ್ಕೊಳ್ಬೇಕು. ಬಹಳ ಚೆನ್ನಾಗಿದೆ. ಸೊ ಕಷ್ಟ ಆಗ್ತಾ ಇದ್ರೆ ಇದನ್ನ ಸ್ಕಿಪ್ ಮಾಡ್ಕೊಂಡು ಮುಂದೆ ಹೋಗ್ಬೋದು 6ನೇ ಸ್ಕಂದಕ್ಕೆ. 6ನೇ ಸ್ಕಂದದಲ್ಲಿ ಮತ್ತೆ ಕಥೆಗಳು ಸ್ಟಾರ್ಟ್ ಆಗ್ತವೆ. ಭಕ್ತಿಯ ವರ್ಣನೆ ಇದೆ, ಹರಿನಾಮದ ವರ್ಣನೆ, ಅಜಾಮಿಳನ ಕತೆ, ಚಿತ್ರಕೇತು ಮಹಾರಾಜನ ಕತೆ, ಸಾಕಷ್ಟು ಕಥೆಗಳು, ರುದ್ರಾಸುರನ ಕತೆ. ಅಮೇಝಿಂಗ್, ಚೆನ್ನಾಗಿದೆ. ಓಕೆ, ನಾನು ಎಷ್ಟಾಗುತ್ತೋ ಅಷ್ಟು ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಸೊ ದೆನ್ ವಿಲ್ ಸಿಂಪ್ಲಿಫೈ ಇಟ್ ಅಂಡ್ ದೆನ್ ಗೋ ಅಹೆಡ್. ಓಕೆ, ಫೈನ್. ಹರೇ ಕೃಷ್ಣ. ಸೊ ಮುಂದಿನ ಶನಿವಾರ, ಬರೋ ಶನಿವಾರ 2 ದಿನ ನಂತರ ನಮ್ಮ ರಥಯಾತ್ರೆ ಇದೆ ಇಸ್ಕಾನ್ ಸೌತ್ ಬೆಂಗಳೂರಲ್ಲಿ. ಸೊ ತಾವೆಲ್ಲರೂ ಬನ್ನಿ, ಬಂದು ಭಾಗವಹಿಸಿ. ಅಟ್ಲೀಸ್ಟ್ ಯಾರು ಬೆಂಗಳೂರಲ್ಲಿ ಇದ್ದೀರಾ ತಾವೆಲ್ಲರೂ ಬಂದು ರಥಯಾತ್ರೆಯಲ್ಲಿ ಭಾಗವಹಿಸಿ. ಇಟ್ಸ್ ಇನ್ವಿಟೇಷನ್. ಸೊ ವಿನಯಪುರ ಇನ್ವಿಟೇಷನ್ ಕಳಿಸ್ತಾರೆ, ತಾವೆಲ್ಲರೂ ಬಂದು ಭಾಗವಹಿಸಿ. ಮಧ್ಯಾಹ್ನ ಸ್ಟಾರ್ಟ್ ಆಗುತ್ತೆ 3 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ಇರ್ತದೆ. ಓಕೆ. ಮತ್ತು ಸಂಡೇ ಈವ್ನಿಂಗ್ಸ್ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ. ಸೊ ಅದರಲ್ಲೂ ತಾವು ಭಾಗವಹಿಸ್ಬೋದು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜಯ. ಶ್ರೀಮದ್ ಭಾಗವತ ಮಹಾಪುರಾಣ ಕಿ ಜಯ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ದಂಡವತ್. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು.